ಓಂ ಶಾಂತಿ. ಓಂ ಶಾಂತಿ. ನಾವೆಲ್ಲರೂ ಯಾರು? ಆತ್ಮ ಆತ್ಮ ಇವಾಗ ಎಲ್ಲಿದೆ? ಭ್ರುಕುಟಿಯ ಪ್ರಕೃತಿಯ ಮಧ್ಯದಲ್ಲಿ ಇದೆ. ಯಾಕಿದೆ? ಅದರ ನಿವಾಸ ಸ್ಥಾನ ಅದೇ ಮಾಡೋದಕ್ಕೋಸ್ಕರ ಕರ್ಮ ಮಾಡ್ಲಿಕ್ಕೆ ಅಲ್ವಾ? ಯಾವಾಗ ನೀವು ಎಚ್ಚರ ಅವಸ್ಥೆಯಲ್ಲಿ ಬರ್ತೀರೋ ಅವಾಗ ಏನಾಗತ್ತೆ? ಕರ್ಮ ಅಂತ ಆಗತ್ತೆ. ರಾತ್ರಿಯಲ್ಲಿ ನಿದ್ರೆ ಬರುವವರೆಗೂ, ಸರಿ, ಅಂತಿಮ ಸಮಯದವರೆಗೂ ಕೂಡ, ಪರಂಧಾಮಕ್ಕೆ ಹೋಗುವವರೆಗೂ ಕೂಡ ಕರ್ಮವನ್ನ ಮಾಡ್ತಾ ಇರಬೇಕಾಗ್ತದೆ. ಬೆಳಿಗ್ಗೆ ಎದ್ದು ಶರೀರವನ್ನ ರಿಫ್ರೆಶ್ ಮಾಡಿ ಅಮೃತ ವೇಳೆಯಲ್ಲಿ ನಾವು ರಾಜಯೋಗಕ್ಕಂತ ಕೂತ್ಕೊಳ್ತೀವಿ, ಶರೀರವನ್ನ ಕುಳಿಸ್ತೀವಿ. ಶರೀರವನ್ನ ಕುಳಿಸಿದ ಮಾತ್ರಕ್ಕೆ ಮನಸ್ಸು ಭಗವಂತನ ಜೊತೆಗೆ ಜೋಡಣೆ ಆಯ್ತು, ರಾಜಯೋಗ ಆಯ್ತು ಅಂತ ಅರ್ಥ ಅಲ್ಲ. ಮನಸ್ಸನ್ನ ಎಲ್ಲದಿಂದ ತೆಗೆದು, 5,000 ವರ್ಷದ ಪಾತ್ರದಿಂದನೂ ಕೂಡ ಮನಸ್ಸನ್ನ ತೆಗೆದು, ಎಲ್ಲ ಯೋಚನೆ ಚಿಂತನೆ, ಇವತ್ತೇನ್ ಮಾಡ್ಬೇಕು, ನಾಳೆ ಏನಾಯ್ತು, ಎಲ್ಲದಿಂದ ಕರ್ಮ ಫಲದಿಂದ ಸಂಸ್ಕಾರದಿಂದ ಡಿಟ್ಯಾಚ್ ಆಗಿ ಕೇವಲ ನಾನು ಈ ಪ್ರಪಂಚದಲ್ಲಿ ಸಪರೇಟ್ ಆಗಿರುವಂತ ಒಂದು ಶಕ್ತಿ ಅಂತ ತಿಳ್ಕೊಂಡು ಪರಮಾತ್ಮನ ಜೊತೆಗೆ ಮನಸ್ಸನ್ನ ಜೋಡಿಸುವಂಥದ್ದು ರಾಜಯೋಗ. ಇದು ಆರಂಭದಲ್ಲಿ ಒಂದು ಕಡೆ ನಾನು ಆತ್ಮ ಶರೀರವನ್ನು ಕುಳಿಸ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಅಷ್ಟು ಮಾತ್ರ ಮಾಡಿದ ಮಾತ್ರಕ್ಕೆ ರಾಜಯೋಗ ಹೇಳುವಂಥದ್ದು ಕಂಪ್ಲೀಟ್ ಆಗುವುದಿಲ್ಲ. ಯಾಕೆ ಅಂತಂದ್ರೆ ನೀವೆಲ್ಲ ಯಾವ ಯುಗದಲ್ಲಿದ್ದೀರಿ? ಸಂಗಮ ಯುಗದಲ್ಲಿ. ಹಂಗಂದ್ರೆ ನಾನು ಆತ್ಮ ನನ್ನ ತಂದೆ ಪರಮಾತ್ಮ ಅಂತ ತಿಳಿದು ಭಗವಂತ ನಿಮ್ಮ ಜೊತೆಯಲ್ಲಿ ಭಗವಂತ ಇರಬೇಕಾಗ್ತದೆ. ಒಂದು ವೇಳೆ ಅಮೃತ ವೇಳೆಯಲ್ಲಿ ನೀವು ಚೆನ್ನಾಗಿ ಯೋಗವನ್ನ ಮಾಡಿ ಕರ್ಮ ಮಾಡುವಂತ ಸಮಯದಲ್ಲಿ ಪರಮಾತ್ಮನ ಜೊತೆಯ ಗಮನ, ಯೋಗ, ಸ್ಮೃತಿಯನ್ನ ಡಿಸ್ಕನೆಕ್ಟ್ ಆಯ್ತು ಅಂತ ತಿಳ್ಕೊಳ್ಳಿ. ನೀವೇನಾದ್ರಿ? ಶರೀರ ಶರೀರ ಅಂತ ತಿಳ್ಕೊಂಡು ಕರ್ಮ ಮಾಡಿದ್ರೆ ಏನಾಗ್ತದೆ? ವಿಕರ್ಮ ಆಗ್ತದೆ. ಅವಾಗೇನಾಯ್ತು? ಬೆಳಗಿಲಿ ಸಂಪಾದನೆ ಮಾಡಿದ್ರಿ, ಅಲ್ಲಿ ಕರ್ಮ ಮಾಡ್ಬೇಕಾದ್ರೆ ವಿಕರ್ಮ ಆಯ್ತು. ಆವಾಗ ನಾನು ಸಂಪಾದನೆ ಮಾಡ್ಲಿಕ್ಕೆ ಹೆಚ್ಚಿಗೆ ಸಮಯ ಕೊಟ್ಟಿದ್ದೇನೋ, ವಿಕರ್ಮ ಆಗ್ಲಿಕ್ಕೆ ಹೆಚ್ಚಿಗೆ ಸಮಯ ಕೊಟ್ಟಿದ್ದೇನೋ? ಕರ್ಮ ಆಗೋದಕ್ಕೆ ಸಮಯ ಅಲ್ವಾ? ಇವಾಗ ನಾನು ರಾಜಯೋಗ ಮಾಡೋದು ಬೆಳಗ್ಗೆ ಅಮೃತ ವೇಳೆ 45 ನಿಮಿಷ, ಅರ್ಧ ಗಂಟೆ, 1/4 ಗಂಟೆ ಕರ್ಮ ದಿನವಿಡೀ ಮಾಡ್ಬೇಕಾಗ್ತದಲ್ವಾ? ಆವಾಗ ಏನಾಗತ್ತೆ? ಆ ವಿಕರ್ಮ ಆಗುವಂತ ಕಾರಣದಿಂದ ನಮ್ಮ ಈಶ್ವರಿಯ ಒಂದು ಆ ಸಂಪಾದನೆ, ಆ ಒಂದು ಸುಖ ಮುಂದೆ ಹೋಗೋದಿಲ್ಲ, ನಿಮ್ಮ ಅಕೌಂಟಲ್ಲಿ ಜಮಾ ಆಗೋದಿಲ್ಲ. ಆ ಸಮಯದಲ್ಲಿ ವಿಘ್ನಗಳು, ಪರಿಸ್ಥಿತಿಗಳು, ವಿಶೇಷವಾಗಿ ಮಾಯಿ ನಿಮ್ಮ ಮೇಲೆ ಪ್ರಭಾವ ಹೇಳುವಂಥದ್ದು ಬೀಳುತ್ತೆ. ಅದು ಆಗಬಾರದು ಅಂತಂದ್ರೆ ರಾಜಯೋಗವನ್ನ ಕರ್ಮದ ಸಮಯದಲ್ಲೂ ಕೂಡ ಮಾನಸಿಕವಾಗಿ ಅಳವಡಿಕೆ ಮಾಡಿಕೊಳ್ಳಬೇಕು. ಸರಿ, ರಾಜಯೋಗಕ್ಕಂತಾನೇ ಕುಳಿತುಕೊಂಡಾಗ ಆತ್ಮದ ಶಕ್ತಿಯನ್ನ ಸಂಪೂರ್ಣವಾಗಿ ಪರಮಾತ್ಮನ ಕಡೆ ನೀವು ಇಟ್ಟಿದ್ದೀರ ಅಂತ ತಿಳ್ಕೊಳ್ಳಿ. ಅದು ಆಕ್ಚುಲಿ ಹೋಗೋದಿಲ್ಲ. 50%, 60% ಹೋಗೋದು. ಉಳಿದ ಟೈಮ್ನಲ್ಲಿ ನನ್ನ ಶರೀರ ಅಂತ ನಾನು ಮನೇಲಿ ಕೂತ್ಕೊಂಡಿದ್ದೆ, ಇದೆಲ್ಲ ನೆನಪಿಗೆ ಬರ್ತದೆ. ಇರ್ಲಿ, ಕರ್ಮ ಮಾಡಬೇಕಾದ್ರೆ 100% ಮನಸ್ಸನ್ನ ನಾವು ಪರಮಾತ್ಮನಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವಾಗ ನಾವು ಶರೀರ ಹೇಳುವಂತ ಸಾಧನ ಉಪಯೋಗ ಮಾಡ್ತಾ ಇರ್ತೀವಿ, ಪಾತ್ರೆ ಉಪಯೋಗ ಮಾಡ್ತಾ ಇರ್ತೀವಿ, ಅಡಿಗೆಗೆ ಉಪ್ಪು ಹಾಕ್ಬೇಕು, ಬೆಲ್ಲ ಹಾಕ್ಬೇಕು, ಪಕ್ಕದ ಮನೆಯವ್ರು ಬೈತಾ ಇರ್ತಾರೆ, ಮಕ್ಕಳು ಕೂಗ್ತಾ ಇರ್ತಾರೆ, ಹಾಲನ್ನು ಕರಿತಾ ಇರ್ತಾನೆ, ಅದ್ರ ಕಡೆಗೆಲ್ಲ ಗಮನ ಕೊಡ್ಬೇಕಲ್ವಾ? ಅವಾಗ ಏನಾಗತ್ತೆ? ಆತ್ಮದ ಶಕ್ತಿ ಆ ಕರ್ಮದ ಕಡೆಗೆ ನಾನು ವಿನಿಯೋಗ ಮಾಡಬೇಕಾಗ್ತದೆ. ಕರ್ಮವನ್ನ ಮಾಡ್ತಾ ಇದ್ರು ಕೂಡ ಭಗವಂತನ ಜೊತೆಯ ಈ ಯೋಗ ಇದೆಯಲ್ಲ, ಇದನ್ನ ಡಿಸ್ಕನೆಕ್ಟ್ ಮಾಡಬಾರ್ದು. ಪರ್ಸೆಂಟೇಜ್ ವೈಸ್ ಕಡಿಮೆ ಇಡ್ಲಿ,
ಈಗ ದಿನನಿತ್ಯದ ಕರ್ಮವನ್ನ ನೀವು ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಕಸ ಗುಡಿಸೋದು, ರಂಗೋಲಿ ಹಾಕೋದು, ಪಾತ್ರೆ ತೊಳೆಯೋದು, ಇದಕ್ಕೆ ನೀವು ಹೆಚ್ಚಿನ ಮನಸ್ಸು ಬುದ್ಧಿಯನ್ನು ಉಪಯೋಗ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆವಾಗ ನೀವು ಬಾಬನ ಜೊತೆ ಜೋಡಣೆ ಮಾಡೋದು ಈಸಿ ಆಗ್ತದೆ. ಆಫೀಸಿಗೆ ಹೋಗ್ತೀರಾ, ಹೊರಗಡೆ ಕರ್ಮಕ್ಷೇತ್ರಕ್ಕೆ ಹೋಗ್ತೀರಾ, ಅವಾಗ ಪ್ರತಿದಿನ ಹೊಸ 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 ರೀತಿಯ ಟಾರ್ಗೆಟ್ಗಳಿರ್ತವೆ, ವಿಘ್ನಗಳಿರ್ತವೆ, ಜನ ಬೇರೆ ಬೇರೆ ಇರ್ತಾರೆ. ಆವಾಗ ನಾವು ಮನ ಬುದ್ಧಿಯನ್ನ ಏನ್ ಮಾಡ್ಬೇಕು, ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ. ಪ್ರತಿದಿನ ಮನೆಯಿಂದ ಸೆಂಟೆಗೆ ಬರ್ತಾ ಇರ್ತೀರಾ, ಸೇಮ್ ರೋಡ್, ಏನು ಸಮಸ್ಯೆ ಇಲ್ಲ. ಹೊಸ ಊರಿಗೆ ಹೋಗಿದ್ದೀರಿ, ಹೊಸ ಪ್ಲೇಸ್ ಅನ್ನು ಹುಡ್ಕೊಂಡು ಹೋಗಿದ್ದೀರಿ, ಅವಾಗ ಮನ ಬುದ್ಧಿನ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತಲ್ವಾ. ಆ ಸಮಯದಲ್ಲಿ ಬಾಬಾ ನೆನಪಿರೋದು ಕಷ್ಟವಾಗ್ತದೆ. ಅದಕ್ಕಾಗಿ ಕರ್ಮಯೋಗ ಅಂತಂದ್ರೆ ಕರ್ಮವನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ, ಇಲ್ಲಿ ಕರ್ಮ ಅಂತ ಬಾಬಾ ಏನ್ ಹೇಳ್ತಾರೆ, ಬರೀ ಲೌಕಿಕ ಅಷ್ಟೇ ಅಲ್ಲ. ನೀವು ಈಶ್ವರೀಯ ಜ್ಞಾನವನ್ನ ಹೇಳಬೇಕಾದ್ರೂ ಕೂಡ ನೀವು ಬಾಬನ ಜೊತೆಲಿ ಇರಬೇಕು. ಬ್ರಹ್ಮ ಭೋಜನ ಸೇವಾ ಕೇಂದ್ರದಲ್ಲಿ ರೆಡಿ ಮಾಡ್ತಾ ಇದ್ರೂ ಕೂಡ ಬಾಬನ ಜೊತೆಗೆ ಇರಬೇಕು. ಬ್ರಹ್ಮ ಭೋಜನ ಸ್ವೀಕಾರ ಮಾಡ್ತಾ ಇರ್ಬೇಕಾದ್ರೂ ಬಾಬನ ಜೊತೆಲಿ ಇರಬೇಕು. ಮೌಂಟ್ ಅಬೂನಲ್ಲೇ ನೀವು ಸೇವೆಗೆ ಹೋದಾಗ VIP ಕಿಚನ್ ಅಲ್ಲಿ ಸೇವೆ ಇದ್ದು ಕೂಡ ಆವಾಗ್ಲೂ ಬಾಬನ ಜೊತೆಗೆ ಇರಬೇಕು. ಕರ್ಮ ಅಂದ ತಕ್ಷಣ ಬರೀ ಲೌಕಿಕ ಅಷ್ಟೇ ಅಲ್ಲ. ಕರ್ಮ ಅಂತಂದ್ರೆ ಇಲ್ಲಿ ಸ್ಥೂಲವಾಗಿರುವಂತ ಶರೀರವನ್ನ ನೀವು ಬೇರೆ ಯಾವುದೇ ಕರ್ಮಕ್ಕೆ ಉಪಯೋಗವನ್ನ ಮಾಡಿದಿರಿ ಅಂತಂದ್ರೆ ಆ ಎಲ್ಲ ಸಮಯದಲ್ಲಿ ಆದ್ಮೇಲೆ ಕರ್ಮಯೋಗವನ್ನ ಅಪ್ಲೈ ಮಾಡಬೇಕು. ಅದೇ ಕರ್ಮಯೋಗ ಮುಂದೆ ಏನಾಗ್ತದೆ ಅಂತಂದ್ರೆ ಜೀವನವಾಗ್ಬಿಡ್ತದೆ. ಬ್ರಾಹ್ಮಣ ಜೀವನ ನಿರಂತರವಾಗಿ ಆಗ್ಬಿಡ್ತದೆ. ಮೊದಲು ರಾಜಯೋಗವನ್ನ ಮಾಡ್ತೀವಿ, ಆಮೇಲೆ ನಿಧಾನಕ್ಕೆ ಕರ್ಮಯೋಗದಲ್ಲಿ ತರ್ತೀವಿ, ಆಮೇಲೆ ಬ್ರಾಹ್ಮಣ ಜೀವನ ಆಗ್ಬಿಡುತ್ತೆ. ಈಗ ಬಾಬಾ ಹೇಳ್ತಾರೆ 1 ಗಂಟೆ ನೆನಪು ಮಾಡಿ, 2 ಗಂಟೆ ಮಾಡಿ, 4 ಗಂಟೆ ಮಾಡಿ, 8 ಗಂಟೆ ಮಾಡಿ, ಆ ಚಾಟನ ಏನ್ ಮಾಡಿ, ವೃದ್ಧಿ ಮಾಡಿ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಕರ್ಮಯೋಗ ಅಂತಂದ್ರೆ ಕರ್ಮ ಮಾಡ್ತಾ ಇರುವಂತ ಸಂದರ್ಭದಲ್ಲೂ ಕೂಡ ನನ್ನ ಮನಸ್ಸನ್ನ ಬುದ್ಧಿಯನ್ನ ಪರಮಾತ್ಮನ ಜೊತೆಗೆ ಇಡ್ತಾ ಆ ಕರ್ಮ ಫಲದ ಅನುಭವವನ್ನು ಮಾಡುವಂಥದ್ದು. ಯಾಕೆ ಮಾಡಬೇಕು, ಲಾಭ ಏನು? ನೀವು ಆ ರೀತಿ ಮಾಡಿದಾಗ ಆ ಕರ್ಮಕ್ಕೆ ಬೇಕಾಗಿರುವಂತಹ ಶ್ರೀಮತವನ್ನ, ವಿಧಿವಿಧಾನವನ್ನ ಭಗವಂತ ಕೊಡ್ತಾ ಇರ್ತಾರೆ. ಮಧ್ಯದಲ್ಲಿ ತಪ್ತೀರಾ ಅಂದ್ರೆ, ಮಗು ಇದನ್ನ ಮಾಡಬೇಡ ಅಣ್ಣವ್ರಿ, ಒಳಗಡೆಯಿಂದ ಯಾರೋ ಹೇಳ್ದಂಗ ಅನ್ಸತ್ತೆ, ಯಾರೋ ಮಾತಾಡ್ದಂಗ ಅನಿಸ್ತಾ ಇದೆ ಅಂತ ಗೊತ್ತಾಗತ್ತಲ್ಲ. ಗೊತ್ತಾಗ್ಬೇಕು ಅಂದ್ರೆ ಬಾಬನ ಜೊತೆಗೆ ಜೋಡಣೆ ಮಾಡ್ಬೇಕಲ್ವಾ. ಆವಾಗ ಬಾಬಾ ನಿಮಗೆ ಸಹಯೋಗವನ್ನ ಕೊಡ್ತಾ ಇರ್ತಾರೆ, ಸಹಾಯವನ್ನ ಕೊಡ್ತಾ ಇರ್ತಾರೆ, ಶಕ್ತಿಯನ್ನ ಕೊಡ್ತಾ ಇರ್ತಾರೆ. ಕೆಲವೊಂದ್ಸಲ ಮಕ್ಕಳು ತುಂಬಾ ಮಧುರವಾಗಿದ್ರೆ, ಭೋಲ ಇದ್ರೆ ಸ್ವತಃ ಅವರೇ ಬಂದ್ಬಿಟ್ಟು ಆ ಕಾರ್ಯವನ್ನ ಮಾಡ್ಬಿಡ್ತಾರೆ ಬಾಬಾ ಅಂತಂದ್ರೆ. ಅವಾಗ ಏನಾಗ್ತದೆ, ಬಾಬಾ ಸದಾ ಜೊತೆಯಲ್ಲಿ ಇರ್ತಾರೆ, ಮಾಯೆ ಬರೋದಿಲ್ಲ. ಇವತ್ತಿನ ವರದಾನದಲ್ಲಿ ಹೇಳಿದ್ದಾರೆ ನೋಡಿ ಬಾಬಾ, ನೆನಪು ಮತ್ತು ಸೇವೆಯಲ್ಲಿ ಎಷ್ಟು ನೀವು ಬ್ಯುಸಿ ಇರ್ತೀರೋ ಮಾಯೆ ಮೇಲೆ ಜಯ ಪ್ರಾಪ್ತಿ ಮಾಡಿಬಿಡ್ತೀರಾ, ಮಾಯೆ ಬರ್ಲಿಕ್ಕೆ ಅವಕಾಶನೇ ಇರೋದಿಲ್ಲ. ಹೊಸದಾಗಿ ವಿಕರ್ಮ ಆಗೋದಿಲ್ಲ, ಸಂಪಾದನೆ ಆಗ್ತಾ ಇರ್ತದೆ, ಈಶ್ವರಿ ಸೇವೆ ಆಗ್ತಾ ಇರ್ತದೆ, ಖುಷಿ ಇರತ್ತೆ. ಅದಕ್ಕಾಗಿ ಈ ಎಲ್ಲದರ ಲಾಭವನ್ನು ನಾನು ಪಡಿಬೇಕು ಅಂದ್ರೆ ಕರ್ಮಯೋಗವನ್ನು ಮಾಡಬೇಕು. ನೀವು ಕರ್ಮಯೋಗವನ್ನು ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಯೋಗದಲ್ಲಿ ಕುತ್ಕೊಂಡಾಗ, ನುಮಾಶಾಮದಲ್ಲಿ ಕುತ್ಕೊಳ್ತೀರಾ, ಟ್ರಾಫಿಕ್ ಕಂಟ್ರೋಲ್ ಕುತ್ಕೊಳ್ತೀರಾ, ತಕ್ಷಣದಲ್ಲಿ ಯೋಗ ಆಗ್ಬಿಡ್ತದೆ. ನೀವು ಕರ್ಮ ಮಾಡುವಂತ ಸಮಯದಲ್ಲಿ ಭಗವಂತ ಜೊತೆ ಜೋಡಣೆ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಯೋಗ ಆಗ್ಲಿಕ್ಕೆ ಏನಾಗ್ತದೆ, ಕಷ್ಟ ಆಗ್ತದೆ. ಯಾಕಂದ್ರೆ ಆ ಕರ್ಮ ಯೋಗದಲ್ಲಿ ಆತ್ಮ ಮತ್ತು ಮನಸ್ಸು ಬುದ್ಧಿಯ ಮೇಲೆ ವಿಕರ್ಮದ ಲೇಪನ ಕುತ್ಕೊಂಡಿರ್ತದೆ, ಅದನ್ನು ಕ್ಲೀನ್ ಆಗ್ಲಿಕ್ಕೆ ಟೈಮ್ ತಗೊಳ್ತದೆ. ಸರಿ, ಕರ್ಮಯೋಗವನ್ನು ಮಾಡೋದು ಹೇಗೆ ಅಣ್ಣವರೇ? ಇವಾಗಿರೋ ಕೆಲಸನೇ ಜಾಸ್ತಿ, ಅಂಥದ್ರಲ್ಲಿ ಕರ್ಮಯೋಗವನ್ನು ಹೇಗೆ ಮಾಡೋದು? ಅದಕ್ಕೆ ಭಗವಂತ ಹೇಳ್ತಾರೆ, ಮನಸ್ಸಿದ್ದರೆ ಮಾರ್ಗ. ಹೇಗೆ? ಭಗವಂತ ಒಂದು ಪ್ರಶ್ನೆ ಕೇಳ್ತಾ ಹೋಗ್ತಾರೆ, ಉತ್ತರ ಕೊಡ್ತಾ ಹೋಗಿ. ನಿಮ್ಮ ಮನೆಗೆ ಟಾಟಾ ಸುಮೋದಲ್ಲಿ 10 ಜನ ನೆಂಟರು ಬಂದಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ? 10 ಜನ. ನೀವು ಬೆಂಗಳೂರಿನಲ್ಲಿ ಇದ್ದೀರಿ. ಅವ್ರು ಬಂದಿರೋದು ಯಾಕೆ? ನೋಡೋದಕ್ಕೆ. ಯಾರನ್ನ ನೋಡ್ಲಿಕ್ಕೆ? ಬೆಂಗಳೂರು ನೋಡ್ಲಿಕ್ಕೆ ಬಂದಿದ್ದಾರೆ, ನಿಮ್ಮನ್ನ ನೋಡ್ಲಿಕ್ಕೆ ಬಂದಿಲ್ಲ. ಸರಿನಾ? ಅವ್ರು ಬೆಳಿಗ್ಗೆ ಬರೋದು, ಓಕೆ, ಸ್ನಾನ ಎಲ್ಲ ಮಾಡೋದು, ಇಷ್ಟು ಬಟ್ಟೆ ರಾಶಿ ಹಾಕಿಟ್ಬಿಟ್ಟು ನೀವು ಕೊಟ್ಟಿರೋ ತಿಂಡಿ ತಿಂದು ಮಧ್ಯಾಹ್ನಕ್ಕೆ ನೀವು ಕೊಟ್ಟಿರುವಂತ ಊಟವನ್ನ ಕಟ್ಕೊಂಡು ಇಲ್ಲಿಗೆ ಹೋಗೋದು, ಬೆಂಗಳೂರು ಸುತ್ತಲಿಕ್ಕೆ. ಸಾಯಂಕಾಲ ಮತ್ತೆ ಮನೆಗೆ ಬಂದ್ಬಿಟ್ಟು ನೀವು ಮಾಡಿರುವಂತ ಬಿಸಿ ಬಿಸಿ ಊಟ ತಿಂದು
ಸುಸ್ತಾಯ್ತು ಅಂದ್ರೆ ಆರಾಮಾಗಿ ಮಲ್ಕೊಳ್ಳೋ. ಇದವ್ರ ಕೆಲಸ. ಸರಿ, ಈಗ 4 ದಿನ ನಡೆಯುತ್ತೆ. ಎಷ್ಟು ದಿನ ನಡೆಯುತ್ತೆ? 4 ದಿವಸ. ನೀವೇನ್ ಮಾಡಿರ್ತೀರಿ ಅಂತ ಅವ್ರನ್ನ ಕರೆದಿರ್ತಾರೆ, ಬೆಂಗಳೂರಿಗೆ ಬನ್ನಿ, ಬೆಂಗಳೂರು ಚೆನ್ನಾಗಿದೆ, ಹೊಸ ಮನೆ ತಗೊಂಡ್ಬಿಟ್ಟಿದ್ರೆ, ದೊಡ್ಡ ಮನೆ ಇದೆ ಅಂತ ಅವ್ರು ಬಂದ್ಬಿಟ್ಟಿದ್ದಾರೆ. ನಿಮ್ಮ ಭಾಗ್ಯ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಆ 4 ದಿನ ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವಂತ ಕೆಲಸಗಾರ್ತಿದಾರಲ್ಲ, ಅವ್ರ ಮಗಳ ಮದುವೆ ಅಂತ ಅವರು ಕೂಡ ರಜೆ ಹಾಕ್ಬಿಟ್ಟಿದ್ದಾರೆ. ಪಾತ್ರೆನೂ ನೀವೇ ತೊಳಿಬೇಕು, ಕಸನೂ ನೀವೇ ಗುಡಿಸ್ಬೇಕು, ಅಡುಗೆನೂ ನೀವೇ ಮಾಡ್ಬೇಕು, ಎಲ್ಲಾನು ಒಂದೇ ಸಲ ಬಂದ್ಬಿಟ್ಟಿದೆ. ಓಕೆ, ಸಾಯಂಕಾಲ ಬಂದಾಗ ನಗನಗತಾ ಕರಿತೀರ ಅವರನ್ನ, ಬನ್ನಿ ಬನ್ನಿ ಚೆನ್ನಾಗಾಯ್ತು ಅಂತ. ಬೆಳಗಿನ ಸಾಯಂಕಾಲ ಬೈತಾ 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 ನಿಂದನೆ ಮಾಡ್ತಾ ಸಿಟ್ಟು ಮಾಡ್ಕೊಳ್ತಾ ಅಡುಗೆ ಮಾಡ್ತಾ ಇರ್ತೀರಿ, ಯಾಕಪ್ಪ ಬಂದಿದ್ದಾರೆ ಇವರು ಅಂತ ಬಿಟ್ಟು. ಸರಿನಾ? ಸರಿ, 4 ದಿನ ಆಯ್ತು. ಸರಿ, 5ನೇ ದಿನಕ್ಕೆ 4ನೇ ದಿನ ಹೋದ್ರು ರಾತ್ರಿಗೆ. ಸರಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಮೌಂಟ್ ಆಬುಗೆ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು? ಎಲ್ಲಿಂದ? ಬೆಂಗಳೂರಿಂದ. ಬೆಂಗಳೂರಿಂದ. ಬೆಂಗಳೂರಿಂದ ಮೌಂಟ್ ಆಬು ಹೋಗ್ಬೇಕಂದ್ರೆ ಎಷ್ಟು ದಿನ ಬೇಕು? 2 ದಿನ. 2.5 ದಿನ ಬೇಕು. ಸರಿ, ಬಟ್ ಈಗ ಹೋಗ್ತಾ ಇದ್ದೀರಿ, ಅವಾಗ ನಿಮಿತ್ತ ಸೇವಾ ಕೇಂದ್ರ ಟೀಚರು ಕೂಡ ಬರ್ತಾ ಇಲ್ಲ. ಅವ್ರು ಏನ್ ಹೇಳಿದಾರೆ, ಯಾತ್ರಾ ಭೋಜನವನ್ನು ನೀವೇ ಪ್ಯಾಕಿಂಗ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಸರಿ, ಮರುದಿನ ಬೆಳಿಗ್ಗೆ ಇದೆಲ್ಲ ಇವ್ರದ್ದು ಏನು ಹಾಸಿಗೆ ಗೀಸಿಗೆ ಇದೆಲ್ಲ ಬೆಡ್ಶೀಟ್ಸ್ಗಳೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿಬಿಟ್ಟು, ಸಾಯಂಕಾಲದಷ್ಟೊತ್ತಿಗೆ ಯಾತ್ರಾ ಭೋಜನ ರೆಡಿ ಮಾಡ್ಕೊಂಡ್ಬಿಟ್ಟು ಎಲ್ಲಿಗೆ ಹೋಗ್ಬೇಕು ನೀವು? ಮೌಂಟ್ ಕೆಲಸ ಕಡಿಮೆ ಇದೆಯೋ ಜಾಸ್ತಿ ಇದೆಯೋ? ಜಾಸ್ತಿ ಇದೆ. 4-5 ದಿನದಿಂದ ನಿದ್ರೆ ಇಲ್ದೇನೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಸರಿ, ಚೆನ್ನಾಗಿ ಮಲ್ಕೊಂಡಿರ್ತೀರಾ, ಬೆಳಿಗ್ಗೆ 3:30 ಅಷ್ಟೊತ್ತಿಗೆ ಯಾರೋ ಬೆಲ್ ಮಾಡ್ತಾರೆ. ಖುಷಿ ಆಗ್ತದಾಗಲ್ವ? ಖುಷಿ ಆಗತ್ತಾಗಲ್ವ? ಬೆಲ್ ಮಾಡಿದ್ದಾರೆ ಯಾರೊಬ್ರು. ಆಗಲ್ಲ. ಯಾಕೆ? ಚೆನ್ನಾಗಿ ಮತ್ತೆ ನಿದ್ದೆ ಯಾರು ಮಾಡ್ತಾರೆ. ಬಂದ್ರು? ಚೆನ್ನಾಗಿ ನಿದ್ದೆ ಮಾಡ್ತೀವಿ, ಯಾರು ಬಂದ್ರಪ್ಪ ಅಂತ ಬಿಟ್ಟು ಬೈಕೊಂಡು, 4 ದಿನದಿಂದ ನಿದ್ದೆ ಸರಿ ಇರ್ಲಿಲ್ಲ, ಇವಾಗ ಮತ್ತೆ ಯಾರೋ ಬಕ್ಕರ್ಸ್ಕೊಂಡ್ರು ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀನಿ, ಬಂದ್ಬಿಟ್ಟು ಡೋರ್ ಓಪನ್ ಮಾಡ್ತೀನಿ. ಡೋರ್ ಓಪನ್ ಮಾಡಿದ್ರೆ ನಿಮ್ಮ ಬೆಸ್ಟ್ ಫ್ರೆಂಡ್ ಬಂದಿದ್ದಾರೆ. ಯಾರು ಬಂದಿದ್ದಾರೆ? ಜಸ್ಟ್ ಫ್ರೆಂಡ್. ಕ್ಲಾಸ್ಮೇಟ್. ಸರಿನಾ? ಸರಿ, ನೋಡಿದ್ರೆ ಖುಷಿ ಆಗತ್ತೋ ಸಿಟ್ಟು ಬರುತ್ತೋ? ಖುಷಿ ಆಗುತ್ತೆ. ಸರಿ, ಮನೆ ಒಳಗಡೆ ಕರೀತಿರೋ, ಇನ್ನೊಂದಿನ ಬನ್ನಿ ಅಂತ ಹೇಳ್ತಿರೋ? ಸರಿ, ಮನೆ ಒಳಗಡೆ ಕರೆದ್ಬಿಟ್ಟು ಏನ್ ಮಾಡ್ತೀರಿ? ಮಾತಾಡ್ತಾ ಕೂತ್ಕೊಳ್ತೀರಾ? ಇಲ್ಲ ಹಂಗೆ. ತುಂಬಾ ವರ್ಷದ ನಂತರ ಫ್ರೆಂಡ್ ಬಂದಿದ್ದಾರೆ, ಮಾತಾಡ್ತಾ ಕೂತ್ಕೊಳ್ತೀರಾ? ಇಲ್ಲ, ಮತ್ತೆ ಅವ್ರಿಗೆ ಕಾಫಿ ಕೊಡೋದು. ಸರಿ, ಕಾಫಿ ಕೊಟ್ರೆ ಮುಂದೆ? ತಿಂಡಿ ಊಟ ಎಲ್ಲ ತಿಂತೀವಿ. ಸರಿ, ತಿಂಡಿ ಊಟ ಎಲ್ಲ ಅವ್ರಿಗೆ ಕೊಡ್ತೀರಿ. ಕಸ ಗುಡಿಸೋದು ಯಾರು? ನಾನೇ. ನೆಲ ಒರೆಸೋದು ಯಾರು? ನಾನೇ. ಬೆಡ್ಶೀಟ್ ಕ್ಲೀನ್ ಮಾಡೋದು ಯಾರು? ನಾನೇ. ಯಾತ್ರಾ ಭೋಜನ ರೆಡಿ ಮಾಡೋದು ಯಾರು? ನಾನೇ. ಅವಾಗ ನಿಮ್ ಫ್ರೆಂಡ್ ಏನ್ ಮಾಡ್ತಿರ್ತಾಳೆ? ಕೂತಿರ್ತಾರೆ. ಹಾ, ಇಲ್ಲ, ಹೆಲ್ಪ್ ಮಾಡ್ತಾರೆ. ಅವ್ರ ಹೆಲ್ಪ್ ಮಾಡ್ಲಿಕ್ಕೆ ಬಂದಿಲ್ಲ. Friend ಎಷ್ಟು ವರ್ಷದ ನಂತರ ಬಂದಾಗ ನೀವು ಬಂದ ತಕ್ಷಣದಲ್ಲಿ ನೀವು ಹೆಲ್ಪ್ ಮಾಡಿ ಅಂತ ಹೇಳಲಿಕ್ಕೆ ಆಗತ್ತಾ ಅವರಿಗೆ? ಅಲ್ವಾ? ನಾವ್ ಹೇಳಲ್ಲ, ಅವ್ರು. ಅವ್ರಿಗೆ ಮಾಡೋ ಮನ್ಸಿಲ್ಲಪ್ಪ. ಸರಿ, ಅವಾಗ ಏನ್ ಮಾಡ್ತೀರಿ? ನಾವೇ ಮಾಡ್ಕೊಳ್ತೀವಿ. ಸರಿ, ಅವಾಗ ಫ್ರೆಂಡಿಗೆ ಏನ್ ಮಾಡ್ತೀರಿ? ನೀನ್ ಕುತ್ಕೊ, ನಾನು ಇದೆಲ್ಲ ಕೆಲಸ ಮುಗಿಸ್ತೇನೆ ಅಂತ ಹೇಳ್ತೀರಿ. ಅವನು ಸಾಯಂಕಾಲನೇ ಹೋಗುದಿದೆ ಫ್ರೆಂಡ್ ಮನೆಗೆ, ಏನ್ ಮಾಡ್ತೀರಿ? ಗೊತ್ತಿಲ್ಲ, ಸಿಂಪಲ್ ಕ್ವಶನ್ ಅಪ್ಪ. ಊರಿಗೆ ಹೊರಟಿದ್ದೆ. 4 ಗಂಟೆಗೆ ಬಂದಿದ್ರೆ ಅವ್ರಿಗೆ ಮಲಗೋದಿಕ್ಕೆಲ್ಲ ರೆಡಿ ಮಾಡ್ಕೊಟ್ಟು ನಾವ್ ಕೆಲಸ ಮಾಡ್ಕೊಳ್ತೀವಿ. ಅವ್ರು ಮಲಗಲಿಕ್ಕೆ ಆಸಕ್ತಿ ಇಲ್ಲ, ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ, 15-20 ವರ್ಷದ ಸುದ್ದಿ ಮಾತಾಡೋದಿದೆ. ಸರಿ, ಮಾತಾಡ್ಕೊಂಡು ಕೆಲಸ ಮಾಡ್ತೀವಿ. ಅವಾಗ ಏನ್ ಮಾಡ್ತೀರಾ ಅಂತಂದ್ರೆ, ಬಟ್ಟೆ ವಾಶ್ ಮಾಡ್ಬೇಕು, ಒಂದ್ ಚೇರ್ ಕೊಳಿಸ್ಬಿಟ್ಟು ಅಲ್ಲಿ ಕುತ್ಕೊಂಡು ನೀನು ಮಾತಾಡು ಅಂತ ಹೇಳ್ತಾರೆ. ಮಾತಾಡ್ಕೊಂಡು ಬಟ್ಟೆ ವಾಶ್ ಮಾಡು, ಮಾತಾಡ್ಕೊಂಡು ಪಾತ್ರೆ ತೊಳೆಯೋದು, ಮಾತಾಡ್ಕೊಂಡು ಕಸ ಕೊಡ್ಸೋದು. ಕರ್ಮ ಯಾರು ಮಾಡ್ತಿದ್ದಾರೆ? ಕೆಲಸ ಕೈ ನಾವೇ. ಕರ್ಮ ಮಾಡ್ತಿರೋದು ಯಾರು? ಆತ್ಮನೇ. ನಾನು. ನಾನೇ. ಯೋಗ ಯಾರ ಜೊತೆಗೆ? ಫ್ರೆಂಡ್ ಜೊತೆ. ಸುಸ್ತಾಗತ್ತೋ ಆರಾಮಾಗತ್ತೋ? ಹಾ, ಸುಸ್ತಾಗಲ್ಲ. ಕೆಲ್ಸ ಮಾಡಿಲ್ವಾ? ಆದ್ರೂ ಮಾಡಿದ ಆಯಾಸ ಗೊತ್ತಾಗಲ್ಲ. ಯಾಕೋ? ಮಾತಾಡ್ಕೊಂಡ್ ಮಾಡಿರ್ತೀರ. ನಿಮ್ ಫ್ರೆಂಡ್ ಜಿಗಿರಿ ಫ್ರೆಂಡ್ ಹೌದೋ ಅಲ್ವೋ? ನೀವು ಅವ್ರ ಹತ್ರ ಮಾತಾಡಿದಿರ ಅಷ್ಟೇ, ಮತ್ತೆ ಬೇರೆ ಏನು ಮಾಡಿಲ್ಲ. ಸರಿ,
ಓಕೆ, ಬಾಬಾ ಹೇಳ್ತಾರೆ, ಫ್ರೆಂಡ್ ಮನೆ ಬರೋ ಮೊದಲು ಸುಸ್ತಾಗಿತ್ತೋ ಇಲ್ವೋ? ಆಗಿತ್ತು. ಆಗಿತ್ತು. ಇಷ್ಟೆಲ್ಲ ಕೆಲ್ಸ ಮಾಡ್ಬೇಕು ಅಂತ ಚಿಂತೆ ಇತ್ತೋ ಇಲ್ವೋ? ಇತ್ತು. ಕೆಲ್ಸ ಎಲ್ಲ ಆಯ್ತೋ ಆಗಿಲ್ವೋ? ಆಯ್ತು. ಆಯ್ತು. ಕಷ್ಟ ಅಂತ ಅನಿಸ್ತೋ, ಆರಾಮ ಅಂತ ಅನಿಸ್ತೋ? ಆರಾಮ. ಕಾರಣ ಫ್ರೆಂಡ್ Friend. ಜೊತೆ Close friend. ಮಾತಾಡ್ತಾರೆ. ಮನಸ್ಸು ಬುದ್ಧಿ ಯಾರ ಹತ್ರ ಇತ್ತು? ಮನಸ್ಸು Friend. ಬುದ್ಧಿ ಯಾರ ಹತ್ರ ಇತ್ತು? ಫ್ರೆಂಡ್ Friend ಜೊತೆ. ಜೊತೆ. ಅದೇ ಫ್ರೆಂಡ್ ಅನ್ನು ಮನಸ್ಸಲ್ಲಿ ಇಟ್ಕೊಳ್ಬಿಡ್ಬೋದಲ್ವಾ? ಹ್ಮ್. ಅದೇ ರೀತಿ ಫ್ರೆಂಡ್ ಅನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬಹುದಲ್ವಾ? ಈ ಇಲ್ಲ. ಫ್ರೆಂಡಿಗಾದ್ರೆ ಟೀ, ಕಾಫಿ, ಊಟ, ತಿಂಡಿ, ನಿದ್ರೆ, ಬೆಡ್ಶೀಟ್ ಎಲ್ಲ ಕೊಡ್ಬೇಕು. ನಮ್ಮ ನಿರಾಕಾರ ಫ್ರೆಂಡಿಗೆ ಏನು ಕೊಡೋದಿಲ್ಲ, ಮಾತಾಡ್ತಾ ಇದ್ರೆ ಆಯ್ತು. ಶಕ್ತಿ. ಇದಕ್ಕೇನೆ ಕರ್ಮಯೋಗ ಅಂತ ಹೇಳ್ತಾರೆ. ಅದೇ. ಹೌದು ಅಲ್ವೋ? ಹೌದು. ಇದು ಕರ್ಮಯೋಗ ಹೌದು ಅಲ್ವೋ? ಹೌದು. ಹೌದು. ಆ ಈ ರೀತಿ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗತ್ತಲ್ಲ. ಹೌದು. ಹಂಗಂದ್ರೆ ಜಾಸ್ತಿ ಮಾತಾಡ್ತಾ ಹೋಗಿದ್ದಿದ್ರೆ ಅಲ್ಲಿ ಉಪ್ಪು ಹಾಕೋ ಜಾಗದಲ್ಲಿ ಸಕ್ಕರೆ ಹಾಕ್ತೀರಾ, ಸಕ್ಕರೆ ಹಾಕೋ ಜಾಗದಲ್ಲಿ ಉಪ್ಪು ಹಾಕ್ತೀರಾ, ಸರಿನಾ? ಇದಕ್ಕೆ ಬಾಬಾ ಏನ್ ಹೇಳ್ತಾರೆ, ಕರ್ಮವನ್ನು ಮಾಡ್ತಾ ಇರ್ಬೇಕಾದ್ರೆ ನೀವು ಬಾಬಾನ ಹತ್ರ ಮಾತಾಡಿದ್ರೆ ಅದಕ್ಕೆ ಆತ್ಮಿಕ ಸಂಭಾಷಣೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಆತ್ಮಿಕ ಸಂಭಾಷಣೆ. ಯೋಗ ಸರಿಯಾಗಿ ಆಗಿಲ್ಲ ಅಂತಂದ್ರೆ ಮಾತಾಡಿ, ಆದ್ರೆ ಮುಖ್ಯವಾಗಿ ಏನು ಅಂತಂದ್ರೆ ಕರ್ಮವನ್ನ ಮಾಡ್ಬೇಕಾದ್ರೆ ಶಾಂತ ಚಿತ್ತದಿಂದ ಮನಸ್ಸು ಬಾಬನ ಜೊತೆಗಿದ್ದು ಬಾಬನ ಶಕ್ತಿ ಪ್ರವಾಹ ಆಗ್ತಾ ಇರೋದು ಏನಾಗ್ಬೇಕು ಗೊತ್ತಾಗ್ತಾ ಇರ್ಬೇಕು. ನೀವು ಭಗವಂತನ ಹತ್ರ ಮಾತಾಡ್ತಾ ಇದ್ರೆ ಓಕೆ, ನಿಮ್ಮ ಸಮಸ್ಯೆಗಳನ್ನ ಹೇಳಿ, ಬೇರೆಯನ್ನು ಹೇಳಿ, ಆದ್ರೆ ಮಧ್ಯ ಮಧ್ಯದಲ್ಲಿ ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡು ಬಾಬಾನಿಂದ ಏನ್ ತಗೊಳ್ಬೇಕು? ಶಕ್ತಿಯನ್ನ ತಗೊಳ್ಬೇಕು. ಮತ್ತೆ ಬಾಬಾ ಮಾತಾಡಿದನ್ನು ನಾವು ಕೇಳಬೇಕು, ನಾವ್ ಹೆಚ್ಚಿಗೆ ಮಾತಾಡಬಾರ್ದು. ಬಾಬಾನಿಂದ ಶಕ್ತಿ ತಗೊಳ್ಬೇಕು, ಬಾಬನ ತಾನೇ ಕರ್ಮವನ್ನ ಮಾಡಿಸ್ಬೇಕು, ಸರಿ? ಅದೇ ಮಧ್ಯ ಮಧ್ಯದಲ್ಲಿ ಮಾತಾಡಿ, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನೀವು ಮನಸ್ಸನ್ನ ಬಾಬಾನಲ್ಲಿ ಇಡೋದು ಅಷ್ಟು ಈಸಿ ಇಲ್ಲ, ಅಷ್ಟು ಸಹಜವಾಗಿ ಆಗೋದಿಲ್ಲ. ಅಕ್ಕಂದರಿಗೆ ಮಾತಾಡೋದು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದನ್ನು ಮಾತಾಡ್ತಾ ಹೋದಾಗ ಏನಾಗತ್ತೆ, ವ್ಯರ್ಥ ಸಂಕಲ್ಪಗಳು ಬರೋದಿಲ್ಲ, ಬಾಬನ ಜೊತೆಯಲ್ಲಿ ಮನಸ್ಸಿರ್ತದೆ, ವಿಕಾರ ಆಗೋದಿಲ್ಲ, ವಿಕರ್ಮ ಆಗೋದಿಲ್ಲ, ಮಾಯೆ ಬಲ್ಲಿಗೆ ಅವಕಾಶ ಇಲ್ಲ. ಅವಾಗ ಸಹಜ ಸರಳ ರೂಪದಲ್ಲಿ ಭಗವಂತನ ಜೊತೆಗೆ ಜೀವನವನ್ನ ಮಾಡೋದು, ಕರ್ಮಯೋಗವನ್ನ ಮಾಡೋದು ನಿಮ್ಗೆ ಏನಾಗುತ್ತದೆ? ಸಹಜವಾಗ್ತದೆ. ಕರ್ಮಯೋಗ ಅಂತಂದ್ರೆ ಕರ್ಮ ಮಾಡ್ತಾ ಮಾಡ್ತಾ ನಾನು ಆತ್ಮ ಭಗವಂತನ ಜೊತೆಗೆ ಮನಸ್ಸು ಬುದ್ಧಿಯನ್ನ ಏನ್ ಮಾಡೋದು? ಜೋಡಿಸೋದು. ಸಮಸ್ಯೆ ಹೇಳೋದರ ಮೂಲಕನೋ, ಅಳೋದರ ಮೂಲಕನೋ, ಮುರ್ಲಿ ಕೇಳೋದರ ಮೂಲಕನೋ, ಕ್ಲಾಸ್ ಕೇಳೋದರ ಮೂಲಕನೋ, ಬಾಬಾ ಜೊತೆಗೆ ಮನನ ಮಾಡೋದರ ಮೂಲಕನೋ, ವಿಚಾರ ಸಾಗರ ಮಂಥನ ಮಾಡೋದ್ರ ಮೂಲಕನೋ ಮನಸ್ಸನ್ನ ಶಾಂತವಾಗಿಡೋದು. ಯಾವುದೋ ಒಂದು ರೀತಿಯಲ್ಲಿ ನನ್ನ ಮನಸ್ಸು ಯಾರ ಜೊತೆಗಿರ್ಬೇಕು? ಪರಮ ಜೊತೆಯಲ್ಲಿ ಇರುವಂತ ಅನುಭವ, ಯಾವುದೇ ಸಂಬಂಧ ಇರಬಹುದು, ತಂದೆ ರೂಪದಲ್ಲಿ, ಗುರುವಿನ ರೂಪದಲ್ಲಿ, ಶಿಕ್ಷಕನ ರೂಪದಲ್ಲಿ, ಪತ್ನಿಯ ರೂಪದಲ್ಲಿ, ಪತಿಯ ರೂಪದಲ್ಲಿ, ಸ್ನೇಹಿತನ ರೂಪದಲ್ಲಿ, ಬಾ ನಾನು ನೀನು ಸೇರಿಬಿಟ್ಟು ಪಾತ್ರೆ ತೊಳೆಯೋಣ, ಅದಕ್ಕೂ ಕರಿಬಹುದು. ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಒಂದು ವಿಧಿಯಲ್ಲಿ ನಮ್ಮ ಮನಸ್ಸನ್ನು ನಿರಂತರವಾಗಿ ಏನ್ ಮಾಡ್ಬೇಕು? ಬಾಬನ ಜೊತೆಗೆ ಇಡು. ಆದರೆ ಬಾಬನ ಜೊತೆಗೆ ಇಡಬೇಕು ಹೇಳುವಂತ ಮನೋಭಾವದಿಂದ ಲೌಕಿಕದಲ್ಲಿ ಮನೆಯವರಿರೋರ ಜೊತೆ ದೂರ ಆಗಬಾರ್ದು, ಅದ್ರೂ ಕೂಡ ಗೊತ್ತಿರ್ಲಿ. ಬಾಬಾ 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 ಅಂತ ಹೇಳ್ಕೊಂಡು ಮನೆಯವ್ರ ಹತ್ರ ಮಾತಾಡೋದನ್ನ ನಿಲ್ಲಿಸ್ಬಿಡು, ಹಂಗ ಮಾಡಬಾರ್ದು. ಮನೆಯವರೆಲ್ಲ ಇದ್ದಾಗ ಮನೆಯವ್ರ ಜೊತೆಗಿರಿ, ಅವ್ರ ಜೊತೆಗೆ ಮಾತಾಡಿ. ಮನೆಯವ್ರ ಹೊರಗಡೆ ಹೋಗ್ತಾರಲ್ಲ, ಮನೇಲಿ ಯಾರು ಇರೋದಿಲ್ವಲ್ಲ, ಅವಾಗ ಒಬ್ಬಂಟಿಯಾದಾಗ ಆದಷ್ಟು ಮಾನಸಿಕವಾಗಿ ಬಾಬನ ಜೊತೆಗೆ ಇರುವಂತ ಪ್ರಯತ್ನವನ್ನು ಮಾಡ್ತಾ ಹೋಗಿ. ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ ಆತ್ಮೀಯರೇ. ಬಾಬಾ ಬೇಕು ಅಂತ ಹೇಳ್ಬಿಟ್ಟು ಮನೆಯವ್ರ ಮನೆಗೆ ಬಂದ್ರು ಕೂಡ ನಾನು ಟೀ ಕಾಫಿ ಮಾಡೋದಿಲ್ಲ, ನಾನು ಭಗವಂತನ ಜೊತೆಗಿದ್ದೇನೆ, ನಾನು ಡಿಸ್ಟರ್ಬ್ ಮಾಡಬೇಡಿ, ಹಂಗೆಲ್ಲ ಮಾಡಬಾರ್ದು. ಅವರಿಗೇನು ಪಾಲನೆಯನ್ನು ಕೊಡಬೇಕು, ಅವರಿಗೇನು ಪ್ರೀತಿಯನ್ನ ಕೊಡಬೇಕು, ಅದನ್ನು ಕೊಡಬೇಕು, ಅದೆಲ್ಲ ನಿರ್ವಹಣೆ ಮಾಡ್ಬೇಕು. ಅದರ ಜೊತೆಗೆ ಮನಸ್ಸಿನಲ್ಲಿ ಸದಾ ಕಾಲ ಏನ್ ಮಾಡ್ಬೇಕು? ಬಾಬನನ್ನ ಇಟ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದಾಗ ನಿಮ್ಮಲ್ಲಿ ವಿಕರ್ಮ ಆಗುವಂತ ಸಾಧ್ಯತೆಗಳು ಕಡಿಮೆ ಇರುವಂತ ಕಾರಣದಿಂದ ನಿಮ್ಮ ಸ್ಥಿತಿ ತೀವ್ರವಾಗಿ ಮುಂದೆ ಹೋಗ್ತಾ ಇರ್ತದೆ, ಸಂಪಾದನೆ ಸ್ಪೀಡ್ ಆಗಿ ಆಗ್ತಾ ಹೋಗ್ತದೆ. ಮಧ್ಯೆ ಮಧ್ಯೆ ಕೊಳೆ ಮಾಡ್ಕೊಳ್ಳೋದು ಮತ್ತೆ ಕ್ಲೀನ್ ಮಾಡ್ಕೊಳ್ಳೋದು, ಕೊಳೆ ಮಾಡ್ಕೊಳ್ಳೋದು ಕ್ಲೀನ್ ಮಾಡ್ಕೊಳ್ಳೋದು ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಿಮ್ಮ ಗಾಡಿ ಹೋಗೋದಿಲ್ಲ. ಅವಾಗ ಸಾಧನೆ ಮಾಡಬೇಕು, ಪುರುಷಾರ್ಥ ಮಾಡಬೇಕು, ಸೇವೆ ಮಾಡಬೇಕು ಅಂತ ಅನ್ಸೋದಿಲ್ಲ. ಅದೇನೇ ಇವತ್ತು ವರದಾನದಲ್ಲಿ ಇದೆ. ಅದಕ್ಕಾಗಿ ಕರ್ಮ ಯೋಗ ಅಂತಂದ್ರೆ ನಾನು ಏನೇ ಕರ್ಮವನ್ನ ಮಾಡ್ತಾ ಇದ್ರು ಕೂಡ ನನ್ನ ಮನಸ್ಸು ಯಾರ ಜೊತೆಗಿರ್ಬೇಕು? ಪರಮಾತ್ಮನ ಜೊತೆಗೆ. ಇಲ್ಲಿ ಯೋಗ ಅಂತಂದ್ರೆ ಯಾವುದು ವಸ್ತು, ವ್ಯಕ್ತಿ, ವಿಷಯ, ಜ್ಞಾನದ ಜೊತೆಗೆ ಅಲ್ಲ. ಯೋಗ ಯಾರ ಜೊತೆಗೆ?
ಪರಮಾತ್ಮನ ಜೊತೆಗೆ ಏನು ಆತ್ಮ ಆಗಿ ಪರಮಾತ್ಮನ ಜೊತೆ ಯೋಗವನ್ನು ಇಡಬೇಕು. ಅಂದರೆ ನಾನು ಇಡೀ ಕರ್ಮವನ್ನ ಮಾಡ್ತಿದ್ರು ಕೂಡ ಭಗವಂತನ ಸಪ್ತ ಗುಣಗಳು ನನ್ನ ಮೂಲಕ ಹೊರಗಡೆ ಹೋಗ್ತಾ ಇರಬೇಕು. ನನಗೆ ಅದನ್ನು ಮಾಡ್ಕೊಡು ಇದನ್ನು ಮಾಡ್ಕೊಡು ಅಂದ್ರೆ ಸ್ಥೂಲವಾಗಿ ಕೇಳೋದಲ್ಲ. ಮುಂದೆ ಮುಂದೆ ಆತ್ಮೀಯರೇ ನಿಮ್ಗೆ ಮಾತಾಡೋದು ಇಷ್ಟವಾಗುದಿಲ್ಲ, ಶಾಂತವಾಗಿರೋದು ಇಷ್ಟವಾಗ್ತದೆ. ಅವಾಗ ಪ್ರತಿಯೊಂದು ಕರ್ಮ ಮಾಡಬೇಕಾದರೂ ಕೂಡ ಮಾಡುವಂತ ಸಂದರ್ಭದಲ್ಲಿ, ಕರ್ಮದ ನಂತರದಲ್ಲಿ, ಫಲ ಬರುವಂತ ಸಂದರ್ಭದಲ್ಲಿ ಶಾಂತಿಯ, ಹಗುರತೆಯ, ಪ್ರೀತಿಯ, ಖುಷಿಯ, ಆನಂದದ, ಸಂತೃಪ್ತತೆಯ ಅನುಭವ ಆಗ್ತಾ ಇರ್ತದೆ ಮಾನಸಿಕವಾಗಿ. ಅದು ಆಗ್ತಾ ಇದ್ರೆ ನಿಮ್ಮ ಕರ್ಮಯೋಗ ಸರಿ ಇದೆ ಅಂತ ಲೆಕ್ಕ. ಪುನಃ 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 ಮನಸ್ಸನ್ನು ಏನ್ ಮಾಡ್ಬೇಕು, ಪರಮಾತ್ಮನಲ್ಲಿ ಇಡುವಂತ ಪ್ರಯತ್ನ. ವರ್ತಮಾನ ಸಮಯದಲ್ಲಿ ನೋಡ್ತಿದೀವಲ್ಲ, ಎಲ್ಲರೂ ಸಮಯ ಸಿಗ್ದಾಗಲಿಲ್ಲ ಮೊಬೈಲ್ 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 ಮೊಬೈಲ್. ಡ್ರೈವಿಂಗ್ ಮಾಡ್ಬೇಕಾದ್ರೂ ಮೊಬೈಲೇ, ಅಡಿಗೆ ಮಾಡ್ಬೇಕಾದ್ರೂ ಮೊಬೈಲೇ, ಏನು ಮಾಡ್ಬೇಕಾದ್ರೂ ಮೊಬೈಲ್ ಜೊತೆಗೆ ಯೋಗ. ಹೌದು ತಾನೆ? ಹಾಗೆ ಇಲ್ಲಿ ಹೇಳ್ತಾರೆ, ಭಗವಂತನ ಜೊತೆಯಲ್ಲಿ ಇದ್ದಾಗ ನಿಮಗೆ ಆ ಒಂದು ರಕ್ಷಣೆ ಹೇಳುವಂಥದ್ದು ಸಿಗ್ತಾ ಇರ್ತದೆ. ಮುಂದಿನ ದಿನಗಳಲ್ಲಿ ಅಂತಿಮ ಸಮಯದಲ್ಲಿ ಭಗವಂತನ ಜೊತೆಗೆ ಯೋಗವನ್ನ ಮಾಡಲಿಕ್ಕೆ ನಿಮಗೆ ಪೀಸ್ ಆಫ್ ಮೈಂಡ್ ಚಾನಲ್ ಸಿಗೋದಿಲ್ಲ, ಮೂರ್ಲಿಗಳು ಸಿಗೋದಿಲ್ಲ, ಸೆಂಟರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಯೋಗೇಶನ ಸಿಗೋದಿಲ್ಲ, ಝೂಮ್ ಇರೋದಿಲ್ಲ, ಕರೆಂಟು ಇರೋದಿಲ್ಲ, ಇಂಟರ್ನೆಟ್ ಇರೋದಿಲ್ಲ. ಆವಾಗ ಏನ್ ಮಾಡ್ಬೇಕು? ಎನರ್ಜಿ ಈಗಿನಿಂದಲೇ ಯಾವುದೇ ಸಾಧನದ ಆಧಾರ ಇಲ್ಲದೇನೆ ಸದಾಕಾಲ ನನ್ನ ಮನಸ್ಸು ಬುದ್ಧಿಯನ್ನ ಭಗವಂತನ ಜೊತೆಗೆ ಹೇಗಿಡಬೇಕು. ಏನೇ ಆದ್ರೂ ಕೂಡ ನನ್ನ ಮನಸ್ಸು ಬುದ್ಧಿ ಯಾರ ಜೊತೆಗೆ ಡಿಸ್ಕನೆಕ್ಟ್ ಆಗಬಾರ್ದು, ಪರಮಾತ್ಮ ಜೊತೆ ಡಿಸ್ಕನೆಕ್ಟ್ ಆಗ್ಲೇಬಾರ್ದು. ಅದರ ಕಡೆ ನಾವು ಗಮನವನ್ನ ಕೊಡ್ತಾ ಹೋಗ್ಬೇಕಾಗ್ತದೆ. ಓಕೆ, ಒಂದೇ ದಿನದಲ್ಲಿ ಆಗದಿದ್ರು ಕೂಡ ಪ್ರಯತ್ನವನ್ನ ಮಾಡ್ತಾ ಹೋಗಿ. ಮಧ್ಯ ಮಧ್ಯದಲ್ಲಿ ಮರಿತೀವಿ, ಏನ್ ತೊಂದರೆ ಇಲ್ಲ. ಅದಾದ ತಕ್ಷಣ ಮತ್ತೆ ಕನೆಕ್ಷನ್ ಕೊಡಿ. ಈಗ ನಾನು ಕೂಡ ಬೆಂಗಳೂರಿನಲ್ಲಿ ಇದ್ದಾಗ ಫ್ಯಾಕ್ಟ್ರಿ ಹೋದ ತಕ್ಷಣ ಮರೆತು ಬಿಡ್ತಾ ಇದ್ದೆ. ಫ್ಯಾಕ್ಟ್ರಿ ಮುಗಿದ ತಕ್ಷಣ ಮತ್ತೆ ವಾಪಸ್ ಮನೆಗೆ ಬರ್ತಿದ್ನಲ್ಲ ನಡ್ಕೊಂಡು ಅಥವಾ ಟೂ ವೀಲರ್, ತಕ್ಷಣ ಕನೆಕ್ಟ್ ಆಗ್ಬಿಡ್ತಿದ್ದೆ. ಏನೇನಾಯ್ತು ಅಂತ ಬಾಬನಿಗೆ ರಿಪೋರ್ಟ್ ಮಾಡ್ತಾ ಇದ್ದೆ. ನಿಮ್ಗೆ ಗೊತ್ತಾಗ್ಬಿಡ್ತದೆ ಯಾವಾಗ ಮನಸ್ಸು ಬುದ್ಧಿ ಫ್ರೀ ಆಗಿದೆ. ನೋಡಿ, ಶಾರೀರಿಕವಾಗಿ ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೆ ತುಂಬಾ ಕೆಲಸ ಇರುತ್ತಲ್ವಾ, ನೀರು ಕುಡಿಲಿಕ್ಕೂ ಕೂಡ ಪುರ್ಸತ್ ಇರೋದಿಲ್ಲ. ಒಂದ್ಸಲ ಮನೆಯವ್ರ ಕೆಲ್ಸಕ್ಕೆ ಹೋಗ್ಬಿಟ್ರು, ಮಕ್ಕಳು ಹೋದ್ಮೇಲೆ ಆಮೇಲೆ ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡ್ತಿರಲ್ವಾ, ಟೀ ಕಾಫಿ ಕುಡಿತಿರಲ್ವಾ, ನೀರು ಕುಡಿತಿರಲ್ವಾ. ಹಾಗೆ ಮಧ್ಯ ಮಧ್ಯದಲ್ಲೂ ಕೂಡ ಮನಸ್ಸನ್ನ ಏನ್ ಮಾಡಿ ಪರಮಾತ್ಮನಲ್ಲಿ ಇಡುವಂತ ಪ್ರಯತ್ನವನ್ನ ಮಾಡಿ. ಅಂದ್ರೆ ಭಗವಂತ ಹೇಳ್ತಾ ಇರೋದು ಏನು ಅಂತಂದ್ರೆ, ರಾಜಯೋಗನೇ ಬೇರೆ ಕರ್ಮನೇ ಬೇರೆ ಅಲ್ಲ, ರಾಜಯೋಗವನ್ನ ಕರ್ಮದಲ್ಲಿ ತೆಗೆದುಕೊಂಡು ಬರಬೇಕು. ಹಾಗಂತ ರಾಜಯೋಗದಲ್ಲಿ ಕರ್ಮ ತಗೊಂಡು ಬಂದ್ಬಿಡ್ಬೇಡಿ. ಅರ್ಥ ಆಯ್ತು ನಿಮಗೆ? ಕರ್ಮದ ಸಮಯದಲ್ಲಿ ರಾಜಯೋಗವನ್ನ ತರಬೇಕೇ ಹೊರತು ರಾಜಯೋಗದಲ್ಲಿ ಕರ್ಮ ತಗೊಂಡು ಬರಬಾರ್ದು. ನಾವು ಉಲ್ಟಾ ಮಾಡ್ಬಿಡ್ತೀವಿ. ರಾಜಯೋಗದ ಸಮಯದಲ್ಲಿ ಕರೆಂಟ್ ಬಿಲ್ ಯಾವಾಗ ತುಂಬೋದು, ಇವತ್ತು ಏನೇನು ಕೆಲಸ ಮಾಡಬೇಕಾಗಿದೆ, ಇವತ್ತು ತಿಂಡಿ ಏನು ಮಾಡಬೇಕು, ಯಾರ್ಯಾರ ಮನೆ ಮದುವೆ ಈ ತಿಂಗಳಲ್ಲಿ ಇದೆ, ಯಾರ್ಯಾರ ಮನೆ ಮದುವೆಗೆ ಹೋಗ್ಬೇಕು, ಯಾರ್ಯಾರ ಮನೇಲಿ ಹೋಗ್ಬಾರ್ದು, ಎಲ್ಲ ಪ್ಲಾನಿಂಗ್ ಯಾವಾಗ? ರಾಜಯೋಗದಲ್ಲಿ. ಅವಾಗ ನೀವು ರಾಜಯೋಗದಲ್ಲಿ ಕರ್ಮ ತಂದಂಗಾಯ್ತು, ಕರ್ಮದಲ್ಲಿ ರಾಜಯೋಗ ತಂದಂಗಾಯ್ತು ರಾಜಯೋಗದಲ್ಲಿ ಕರ್ಮ ತಂದಂಗೆ ಅಲ್ವಾ? ಪರಮಾತ್ಮನ್ ತರೋದ ಬದಲು ಅಲ್ಲಿ ಪತಿನೂ ಬರ್ತಾರೆ, ಮಕ್ಕಳು ಬರ್ತಾರೆ, ಅವ್ರು ನಿನ್ನೆ ಸಿಟ್ಟು ಮಾಡ್ತಲ್ಲ, ಇವರು ಬೈದಲ್ಲ, ಅಕ್ಕವ್ರು ಹಂಗೆ ಹೇಳಿದ್ರಲ್ಲ, ಎಲ್ಲ ಏನಾಗತ್ತೆ ಅಂತಂದ್ರೆ ಆತ್ಮದ ಬದಲು ಶರೀರದ ವಿಷಯಗಳೇ ಅಲ್ಲಿ ಬಂದ್ಬಿಡ್ತಾವೆ ಆತ್ಮೀಯರೇ. ಅಂದರೆ ರಾಜಯೋಗಕ್ಕಂತ ಕುಳಿತುಕೊಂಡಾಗ ನಿಮ್ಗೇನು ಶಾಂತಿಯ ಅನುಭವ ಆಯ್ತು, ಆ ಅನುಭವ ಕರ್ಮ ಮಾಡುವಂತ ಸಮಯದಲ್ಲೂ ನಿಮಗೆ ಆಗಬೇಕು. ಶಕ್ತಿಯ ಅನುಭವ, ಸದ್ಗುಣಗಳ ಅನುಭವ, ಭಗವಂತನ ಸಹಾಯದ ಅನುಭವ. ಭಗವಂತ ನನ್ನ ಜೊತೆಲಿ ಇರುವಂತ ಕಾರಣದಿಂದಲೇ ಹಿಂಗಾಯ್ತು ಅಂತ ನಮ್ಗೆ ಅನ್ಸ್ಬೇಕು. ನಾನು ಕೆಲವೊಂದ್ಸಲ ಅಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಪಾಯಿಂಟ್ ಯಾವುದು ಗೊತ್ತಾಗಿಲ್ಲ ಅಂದ್ರೆ ಬಾಬಾ ಅಂತ ತಕ್ಷಣದಲ್ಲಿ ಕನೆಕ್ಟ್ ಆಗ್ಬಿಡ್ತಿತ್ತು. ಅದಕ್ಕೆ ಸಮಸ್ಯೆ ಬಂದಾಗ ತಕ್ಷಣದಲ್ಲಿ ಬಾಬಾ ಅಂತೇಳಿ ನಿಮ್ಗೆ ಏನಾಗ್ಬಿಡ್ತದೆ, ಬುದ್ಧಿಯಲ್ಲಿ ಕ್ಲಿಯರ್ ಇದ್ರೆ ಬಾಬಾನ ಜೊತೆಗೆ ಜೋಡಣೆ ಆಗ್ಬಿಡ್ತದೆ. ಅಂದ್ರೆ ರಾಜಯೋಗವನ್ನ ವಿಸ್ತರಣೆ ಮಾಡುವಂಥದ್ದು ಯಾವಾಗ? ಕರ್ಮದ ಸಮಯದಲ್ಲೂ ಕೂಡ ಅಡಿಗೆ ಮಾಡಬೇಕಾದ್ರೆ,
ಬ್ರಹ್ಮಭೋಜನ ಮಾಡ್ಬೇಕಾದ್ರೆ, ತಿನ್ಬೇಕಾದ್ರೆ, ನಿಂತ ಕಾರ್ಯ ಮಾಡ್ಬೇಕಾದ್ರೆ, ಲೌಕಿಕದಲ್ಲಿ ಅಲೌಕಿಕದಲ್ಲಿ ಆ ಸಮಯವನ್ನ ಜಾಸ್ತಿ ಮಾಡೋದು. ಸಮಯ ಜಾಸ್ತಿ ಮಾಡೋದು ಅಂತಂದ್ರೆ ಕರ್ಮದಿಂದ ಡಿಟ್ಯಾಚ್ ಆಗ್ಬಿಟ್ಟು ನಾನು ಗಂಟೆ ಕಟ್ಲೆ ಹಿಂಗ್ ಕುತ್ಕೊಳ್ತೇನೆ ಆಗ್ಬಿಟ್ಟಲ್ಲ. ಇವ್ರಿಗೇನೋ ಏನೋ ಭೂತ ಗೀತ ಹಿಡಿದಿದೆ ಅಂತ ಹೇಳ್ಬಿಟ್ಟಾರ ಮತ್ತೆ ಅಕ್ಕಪಕ್ಕದವರು ಮನೆಯವರೆಲ್ಲ. ಸಮಯ ಇದ್ದಾಗ ಕುತ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ. ಆದ್ರೆ ಕರ್ಮದ ಸಮಯದಲ್ಲೂ ಕೂಡ ಬ್ಯಾಟ್ರಿ ಡಿಸ್ಚಾರ್ಜ್ ಆಗದೆ ಇರುವಂತ ರೀತಿಯಲ್ಲಿ ನೋಡ್ಕೊಳ್ಬೇಕಾಗ್ತದೆ. ಆದ್ರೆ ಯಾವ ಸಮಯದಲ್ಲಿ ಎಷ್ಟು ಪರ್ಸೆಂಟೇಜ್ ಬಾಬಾ ಜೊತೆಗೆ ಜೋಡಣೆ ಆಗಿರ್ಬೇಕು ಅದನ್ನು ಕೂಡ ಗೊತ್ತಿರಬೇಕಾಗ್ತದೆ. ಅದಿಲ್ಲ ಅಂತಂದ್ರೆ ನೀವು ತುಂಬಾ ರಾಜಯೋಗವನ್ನ ಮಾಡಿದ್ರೆ ಹಾಲು ಒಲೆ ಮೇಲೆ ಇರ್ತದೆ, ಉಕ್ಕಿ ಬೀಳ್ತಾ ಇರ್ತದೆ. ಸಕ್ಕರೆ ಜಾಗದಲ್ಲಿ ಉಪ್ಪು ಹಾಕ್ತಾ ಇರ್ತೀರ, ಉಪ್ಪು ಜಾಗದಲ್ಲಿ ಸಕ್ಕರೆ ಹಾಕ್ತಾ ಇರ್ತೀರಾ ಅಲ್ವಾ? ನಾವು ಎಲ್ಲರೂ ಬಾತ್ರೂಮಿಗೆ ಹೋದಾಗ ಬಾಬಾ 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 ಅಂತಂದ್ರೆ ಪೇಸ್ಟ್ ತಗೊಂಡ್ಬಿಟ್ಟು, ಬ್ರಷ್ ತಗೊಂಡ್ಬಿಟ್ಟು, ಶೇವಿಂಗ್ ಪೇಸ್ಟ್ ಏನಿದೆ ಅದನ್ನ ಅದಕ್ಕೆ ಹಾಕ್ಬಿಡ್ತೀವಿ. ಯಾವ್ದಕ್ಕೆ? ಬ್ರಷ್ಗೆ ಹಾಕ್ಬಿಟ್ಟು ಬಾಯಿಗೆ ಹೋದ್ಮೇಲೆ ಗೊತ್ತಾಗ್ತದೆ ಏನಪ್ಪ ಟೇಸ್ಟ್ ಚೇಂಜ್ ಆಗ್ಬಿಟ್ಟಿದೆ ಅಂತ. ಅಲ್ಲಿವರೆಗೆ ಬಾಬಾ 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 ಆಗ್ತಾ ಇರ್ತದೆ. ಓಕೆ, ಅದಕ್ಕಾಗಿ ಯಾವುದೇ ಒಂದು ತುಂಬಾ ಅತಿಯಾದ ಒಳ್ಳೆಯದಲ್ಲ. ಅದನ್ನ ನಾನು ನಿರ್ಣಯ ಮಾಡಬೇಕು ಯಾವ ಸಮಯದಲ್ಲಿ ಯಾವುದ ಕಡೆಗೆ ಎಷ್ಟು ಪರ್ಸೆಂಟೇಜ್ ಶಕ್ತಿಯನ್ನು ಕಳಿಸ್ಬೇಕು ಹೇಳುವಂತ ಜ್ಞಾನ, ಪರಿಜ್ಞಾನ, ವಿವೇಕ, ಬುದ್ಧಿ, ಅನುಭವ ನಿಮ್ಮಲ್ಲಿ ಇರಬೇಕಾಗ್ತದೆ ಆತ್ಮೇರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಕರ್ಮ ಭೋಗ. ಇವತ್ತು ನೀವು ನಿಮ್ಮ ಲೌಕಿಕ ಮನೆಯಲ್ಲಿ ಇದ್ದೀರಿ, ಈಶ್ವರಿ ಪರಿವಾರದಲ್ಲಿ ಬರ್ತೀರಿ ಅಂತಂದ್ರೆ ಹಳೆ ಆತ್ಮಗಳ ಜೊತೆಗೆ ಏನಾಗಿದೆ, ಅಲ್ಲಿ ಭೋಗ ಇದೆ, ಲೆಕ್ಕಾಚಾರ ಇದೆ. ನೀವು ಕರ್ಮ ಯೋಗದಲ್ಲಿ ಇದ್ದಾಗ ಏನಾಗ್ತದೆ, ಭಗವಂತನ ಮೂಲಕ ಅಲ್ಲಿ ಏನಾಗ್ತಿರ್ತದೆ, ಆ ಶಕ್ತಿಗಳು ಪೇಮೆಂಟ್ ಆಗ್ತಾ ಇರ್ತವ. ವಾಯುಮಂಡಲದ ಮೂಲಕನೋ, ಆಹಾರದ ಮೂಲಕನೋ, ಸಂಕಲ್ಪದ ಮೂಲಕ, ವೈಬ್ರೇಷನ್ಗಳ ಮೂಲಕನೋ, ಕಿರಣಗಳ ಮೂಲಕನೋ ಸ್ಪ್ರೆಡ್ ಆಗ್ತಾ ಇರ್ತದೆ. ಅವಾಗ ಭೋಗ ಏನಾಗ್ತದೆ, ಕ್ಲಿಯರ್ ಆಗ್ತದೆ. ಅದಕ್ಕೆ ಬಾಬಾ ಸುಂದರವಾದ ಉದಾಹರಣೆಯನ್ನು ಹೇಳ್ತಾರೆ. ನಿಮಗೆ ಬೆಳಿಗ್ಗೆ ಜ್ವರ ಬಂತು, ಏನ್ ಮಾಡ್ತೀರಿ? ಜ್ವರ ಬಂದಿದೆ, ಕೆಲಸ ಮಾಡ್ತೀರೋ ಸುಮ್ಮನೆ ಕೂತ್ಕೊಳ್ತೀರೋ? ಕೆಲಸ ಮಾಡ್ತೀವಿ, ಮಾತ್ರೆ ತಗೊಂಡು ಅಲ್ವಾ? ಮಾತ್ರೆ ತಗೊಂಡ್ರೆ ಏನಾಗ್ತದೆ? ಸರಿ ಮಾತ್ರೆ ಆ ಕರ್ಮ ಭೋಗದ ಮೇಲೆ ಕೆಲಸ ಮಾಡ್ತಾ ಇರ್ತದೆ. ಇಲ್ಲಿ ನಿಮ್ ಕೆಲಸ ಮಾಡ್ಲಿಕ್ಕೆ ಅಷ್ಟು ತೊಂದರೆ ಆಗೋದಿಲ್ಲ. ನಾನು ಮಾತ್ರೆ ತಗೊಂಡಿಲ್ಲಪ್ಪ, ಅವಾಗ ಏನಾಗ್ತದೆ? ಕಾಯಿಲೆ ಜಾಸ್ತಿ ಆಗ್ತಾ ಇರ್ತದೆ, ನೋವು ಬರ್ತಾ ಇರ್ತದೆ. ಆವಾಗ ಆ ಕರ್ಮದ ಮಧ್ಯದಲ್ಲಿ ಅದು ನಿಮ್ಗೆ ತೊಂದರೆ ಕೊಡ್ತಾ ಇರ್ತದೆ. ಮನಸ್ಸು ಆ ನೋವಿನ ಕಡೆ ಹೋಗ್ತಾ ಇರ್ತದೆ. ಹಾಗೆ ಆತ್ಮೀಯರೇ, 2,500 ವರ್ಷದ ಹಳೆಯದು ಕಾಯಿಲೆ ಇದೆಯೋ ಇಲ್ವೋ? ಇದೆ. ಕಾಯಿಲೆಯ ನೋವು, ತೊಂದರೆ, ಸುಸ್ತು ಕರ್ಮದ ಮಧ್ಯದಲ್ಲಿ ಬರ್ತದೋ ಬರಲ್ವೋ? ಅವಾಗ ಮಾತ್ರೆ ತಗೊಳ್ಬೇಕೋ ತಗೊಳ್ಬಾರ್ದು? ತಗೊಳ್ಬೇಕು. ಅನ್ನೋದು ಯಾವ ಮೆಡಿಕಲ್ ಸ್ಟೋರ್ನಲ್ಲಿ ಸಿಗ್ತದೆ? ಬಾಬಾ ಹೇಳ್ತಾರೆ ಲೆಕ್ಕಾಚಾರ ಆಕಾರನೋ ನಿರಾಕಾರನೋ? ನಿರಾಕಾರ. ದುಃಖ ನೋವು ಆಕಾರನೋ ನಿರಾಕಾರನೋ? ನಿರಾಕಾರ. ಹಾಗಿದ್ರೆ ಟ್ಯಾಬ್ಲೆಟು ಮಾತ್ರೆ ಆಕಾರನೋ ನಿರಾಕಾರನೋ? ನಿರಾಕಾರ. ಜೋಡಿಸುವಂತ ಮನಸ್ಸು ಬುದ್ಧಿ ಆಕಾರನೋ ನಿರಾಕಾರನೋ? ನಿರಾಕಾರ. ಆ ಶಕ್ತಿ ಪರಮಾತ್ಮ ಆಕಾರನೋ ನಿರಾಕಾರನೋ? ನಿರಾಕಾರ. ಅನುಭವ ಆಕಾರನೋ ನಿರಾಕಾರನೋ? ನಿರಾಕಾರ. ಹಾಗಿದ್ರೆ ಯಾವಾಗ್ಲೂ ನಾವು ಮಾತ್ರೆ ನುಂಗ್ತಾ ಇರ್ಬೇಕೋ ಬೇಡವೋ? ನುಂಗ್ತಾ ಇರ್ಬೇಕು. ಪರ್ಸೆಂಟೇಜ್ ಕಡಿಮೆ ಆಯ್ತು ಅಂದ ತಕ್ಷಣ ಮತ್ತೆ ಮಾತ್ರೆ ತಗೊಳ್ಬೇಕು. ಅದಕ್ಕೆ ಕರ್ಮಯೋಗ ಅಂತ ಹೇಳ್ತಾರೆ. ಅವಾಗ ಏನಾಗತ್ತೆ, ಆ ಕರ್ಮಯೋಗದಲ್ಲಿದ್ದಾಗ ಭೋಗಿಸುವಂತ ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ನೀವು ಮಾತ್ರೆ ತೆಗೆದುಕೊಂಡಿಲ್ಲ ಅಂತಂದ್ರೆ ಏನಾಗ್ತದೆ, ಅಕ್ಷಿ ಅಂತಾನು, ತಲೆನೋವು ಅಂತಾನು, ನೆಗಡಿ ಅಂತಾನು, ಜ್ವರ ಅಂತಾನು ಏನ್ ಮಾಡ್ಬೇಕಾಗ್ತದೆ, ಕರ್ಮವನ್ನ ಭೋಗಿಸಬೇಕಾಗ್ತದೆ. ಅದೇ ಭಗವಂತನ ಜೊತೆಯಲ್ಲಿದ್ದಾಗ ಸೇಮ್ ಟೈಮ್ ನಲ್ಲಿ ವಿಕರ್ಮನು ವಿನಾಶ ಆಗ್ತಾ ಇರ್ತದೆ. ಜೊತೆಯಲ್ಲಿ ಬಾಬನ ಜೊತೆಯಲ್ಲಿದ್ದಾಗ ಎದಗಡೆವರೆಗೆ ಪೇಮೆಂಟು ಕೂಡ ಆಗ್ತಾ ಇರ್ತದೆ. ಅವಾಗ ಕರ್ಮ ಭೋಗ ಕರ್ಮ ಯೋಗದಲ್ಲಿ ಪರಿವರ್ತನೆ ಆಗ್ತದೆ. ಅದೇ ಯಾವ ಆತ್ಮಗಳು ನಮ್ಮ ಜೊತೆಯಲ್ಲಿ ಕರ್ಮ ಬಂಧನದ ರೂಪದಲ್ಲಿ ಬಂದಿದ್ದಾರೋ ಅವ್ರ ಜೊತೆಗೆ ಇರೋದು ನಮ್ಗೆ ಇಷ್ಟವಾಗ್ತದೆ. ಆದ್ಮೇಲೆ ಸತ್ಯ ಹೇಳಿ, ನಿಮಗೆ ನಿಮ್ಮ ಲೌಕಿಕದವ್ರು ಇವತ್ತು ಇದ್ದಾರಲ್ಲ, ಪತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ, ಅವ್ರ ಜೊತೆಗೆ ಇರೋದು ಈಗ ಇಷ್ಟನೋ ಕಷ್ಟನೋ? ಕಷ್ಟನೇ. ಸತ್ಯ ಹೇಳ್ಬೇಕು, ಪಟ 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 ಆನ್ಸರ್ ಹೇಳಿ. ಇಷ್ಟನೋ ಕಷ್ಟನೋ? ಶಿವ ಬಾಬಾ, ಬ್ರಹ್ಮ ಬಾಬಾ, ಯೋಗೇಶ್ವರನ ಜೊತೆಗಿರೋದು ಇಷ್ಟನೋ ಕಷ್ಟನೋ? ಇಷ್ಟ. ಎದಗಡೆ ಮಾತ್ರ ಹೇಳ್ತಾ ಇರ್ಬೇಕು ಅನಿಸ್ತದೆ. ಯಾಕಂದ್ರೆ ನಮ್ಗೆ ಬೇಕಾದ್ರೂ ಸಿಗ್ತಾ ಇದೆಯಲ್ಲ, ಅಲ್ಲಿ ಸಂಬಂಧ ಬರ್ತದೆ. ರಕ್ತ ಸಂಬಂಧ ಇಲ್ಲ, ಎಷ್ಟೋ ದೂರದಲ್ಲಿ ಇದ್ದೀವಿ ನಾವು.
ಅಲ್ವಾ? ಶಾರೀರಿಕವಾಗಿ ಏನು ನಾವು ಜೊತೆಯಲ್ಲಿಲ್ಲ, ಆದರೆ ನಮಗೆ ಅವರ ಒಂದು ಪ್ರೀತಿ, ಬಾಬಾ ಕೊಡುವಂತ ಸ್ನೇಹ ನಮಗೆ ಖುಷಿ ಕೊಡ್ತದೆ. ಹಾಗೆ ಓಕೆ, ನಾವ್ ಯಾಕೆ ಸೇರಿದೀವಿ? ಕರ್ಮ ಬಂಧನ ಇರೋದಕ್ಕೆ ಸೇರಿದೀವಿ. ಇವತ್ತು ಕರ್ಮದಿಂದ ಏನ ಕರ್ಮ ಸಂಬಂಧ ಆಗ್ತಾ ಇದೆ. ಅದೇ ರೀತಿ ಕರ್ಮಯೋಗವನ್ನ ನಿಮ್ಮ ಜೀವನದಲ್ಲಿ ಧಾರಣೆ ಮಾಡಿದಾಗ ನಿಮ್ಮ ಪರಿವಾರದವ್ರ ಜೊತೆಗೆ ಇರ್ಲಿಕ್ಕೆ ನಿಮಗೂ ಇಷ್ಟವಾಗ್ತದೆ, ಅವ್ರಿಗೂ ಇಷ್ಟವಾಗ್ತದೆ. ನಿಮ್ಮ ಮೂಲಕ ಅವರ ಕಾಯಿಲೆಗಳು ದೂರವಾಗ್ತವೆ, ಅವರ ಸಮಸ್ಯೆಗಳು ದೂರವಾಗ್ತವೆ, ಅಲ್ಲಿ ಶಾಂತಿ ಎಕ್ಸ್ಚೇಂಜ್ ಆಗ್ತದೆ. ಈಶ್ವರಿ ಪರಿವಾರದವ್ರ ಜೊತೆಗೆ ಇರೋದಕ್ಕೂ ಕೂಡ ಏನಾಗ್ತದೆ, ನಿಮ್ಗೆ ಇಷ್ಟವಾಗ್ತದೆ. ಕಾರಣ ಕರ್ಮಯೋಗದಲ್ಲಿ ನೀವು ಇದ್ದಾಗ. ಪ್ರತಿದಿನ ನೀವು ಮನೆಯಿಂದ ಹೊರಗಡೆ ಹೋಗ್ತೀರಿ, ಸಾಯಂಕಾಲ ಮನೆಗೆ ಹೋಗ್ಬೇಕಾದ್ರೆ ಮಕ್ಕಳಿಗೆ ಡೈರಿ ಮಿಲ್ಕ್ ತಗೊಂಡ್ ಹೋಗ್ತೀರಾ, ಹಣ್ಣು ತಗೊಂಡ್ ಹೋಗ್ತೀರಾ, ಸ್ವೀಟ್ ತಗೊಂಡ್ ಹೋಗ್ತಾರೆ ಅಂತಂದ್ರೆ ಮಕ್ಕಳು ಖುಷಿಯಾಗಿರ್ತಾರೋ ಇರಲ್ವೋ? ಅಮ್ಮ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇರ್ತಾನೆ. ಹೌದು. ಹಾಗೆ ಪ್ರತಿದಿನ ಸುಸ್ತಾಗಿರುವಂತ ಆ ಆತ್ಮನಿಗೆ ಹೊರಗಡೆ ಹೋಗ್ಬಿಟ್ಟು ಪಂಚ ವಿಕಾರದಿಂದ ಬೆಂಡೆದ್ದು ಬಂದಿರ್ತಾರೆ. ಅವರಿಗೆ ಆಧ್ಯಾತ್ಮಿಕ ಆಹಾರವನ್ನ ಕೊಡಿ, ಅವ್ರು ಎಷ್ಟು ಖುಷಿ ಆಗ್ತಾರೆ ಗೊತ್ತಾ? ಅದು ಎಲ್ಲಿಂದ ಸಿಕ್ತು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಅದು ನಿಮಿತ್ತವಾಗಿರುವಂತ ನಿಮಗೆ ಧನ್ಯವಾದವನ್ನು ಹೇಳ್ತಾ ಇರ್ತಾರೆ ಅವರು. ನಿಧಾನಕ್ಕೆ ನಿಮ್ಮ ಸಂಬಂಧ ಏನಾಗ್ತಾ ಹೋಗ್ತದೆ, ಪರಿವರ್ತನೆ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಚರಿತ್ರೆ ಹೇಳುದು ಮನೆಯಿಂದ ಆರಂಭ ಆಗತ್ತೆ ಅಂತ ಮಾತಕ್ಕೆ ನೀವು ಕೋರ್ಸ್ ತಗೊಳ್ಳಿ ಅವ್ರು ಫೋರ್ಸ್ ಮಾಡೋದಲ್ಲ. ನಮ್ಮ ಮನೇಲಿ ಕೋರ್ಸೇ ತಗೊಳ್ಳೋದಿಲ್ಲ. ಕೋರ್ಸ್ ಅಲ್ಲ, ನೀವು ಫೋರ್ಸ್ ಮಾಡೋದಲ್ಲ. ಅವರಿಗೆ ಈಶ್ವರಿ ಶಕ್ತಿಯನ್ನ ಕೊಡಿ, ವಾತಾವರಣವನ್ನ ಚೇಂಜ್ ಮಾಡಿ, ಅವ್ರಿಗೆ ಈಶ್ವರಾನುಭೂತಿಯನ್ನ ಮಾಡಿಸಿ, ವೈಬ್ರೇಷನ್ ರೆಡಿ ಮಾಡಿ, ತಪಸ್ಸನ್ನ ರೆಡಿ ಮಾಡಿ. ಆಟೋಮೆಟಿಕಲಿ ಅವ್ರೇನ್ ಮಾಡ್ತಾರೆ, ಆಮೇಲೆ ಈಶ್ವರಿ ಜ್ಞಾನಕ್ಕೆ ಬಂದೇ ಬಿಡ್ತಾರೆ. ಸತ್ಯ ಹೇಳೋದು ಎಲ್ಲರಿಗೂ ಬೇಕಲ್ವಾ? ಅದಕ್ಕಾಗಿ ಈ ಎಲ್ಲ ವಾತಾವರಣ ನಿರ್ಮಾಣವಾಗಬೇಕು. ನಿಮ್ಮ ಮನೆನೇ ಸೇವಾ ಕೇಂದ್ರ ಆಗ್ಬೇಕು, ಮನೆನೇ ಮಧುಬನವಾಗಬೇಕು, ಮನನೇ ಮಧುಬನ ಆಗ್ಬೇಕು ಅಂತಂದ್ರೆ ನೀವು ಕರ್ಮಯೋಗವನ್ನ ಮಾಡಬೇಕಾಗ್ತದೆ. ಪ್ರತಿಯೊಂದು ಕರ್ಮದಲ್ಲೂ ಕೂಡ ಯಾರಿರ್ಬೇಕು? ಬಾಬಾ ಜೊತೆಲಿದ್ದಾಗ ನೆನಪು, ಸೇವೆ, ಪುರುಷಾರ್ಥ, ಸಾಧನೆ, ತಪಸ್ಸು ಎಲ್ಲನೂ ಕೂಡ ಆಗ್ತಾ ಇರ್ತದೆ. ಜೊತೆಗೆ ಈಶ್ವರಿ ಜೀವನ ಆಗ್ತಾ ಇರ್ತದೆ ಆತ್ಮೀಯರೇ. ಅದಕ್ಕಾಗಿ ನೆಕ್ಸ್ಟ್ ಲೆವೆಲ್ ಕರ್ಮ ಯೋಗ. ಪ್ರತಿಯೊಂದು ಕರ್ಮ ಮಾಡಬೇಕಾದ್ದು ನಾನು ಬಾಬನ ಜೊತೆ ಜೋಡಣೆ ಆಗಿದ್ದ. ಯಾಕಾದೆ, ಯಾಕಾಗಿಲ್ಲ, ಯಾವಾಗ ಯೋಗ ಆಯ್ತು, ಯಾವಾಗ ಆಗಿಲ್ಲ, ಈ ಕರ್ಮದಲ್ಲಿ ಅಸಫಲತೆ ಯಾಕೆ ಬಂತು, ಅದರಲ್ಲಿ ಸಫಲತೆ ಯಾಕೆ ಬಂತು, ಇದರಲ್ಲಿ ಹಗುರತೆ ಯಾಕಾಯ್ತು, ಅದರಲ್ಲಿ ಭಾರ ಯಾಕಾಯ್ತು, ಅಲ್ಲಿ ಹೋಗ್ಬಿಟ್ಟು ಬಂದಾಗ ಮನಸ್ಸು ಭಾರ ಯಾಕಾಯ್ತು, ಅವ್ರ ಮನೆಗೆ ಹೋದಾಗ ಜಗಳ ಯಾಕೆ ಮಾಡ್ಕೊಂಡು ಬಂದೆ, ಇವ್ರ ಮನೆಗೆ ಹೋದಾಗ ಜ್ಞಾನ ಯಾಕೆ ಹೇಳ್ಕೊಂಡು ಬಂದೆ, ಎಲ್ಲವನ್ನ ನಿಮ್ಮನ್ನ ನೀವೇನ್ ಮಾಡ್ತಾ ಹೋಗಿ ಆತ್ಮೀಯರೇ, ಚೆಕ್ ಮಾಡ್ಕೊಳ್ತಾ ಹೋಗಿ. ಚೆಕ್ ಮಾಡೋದ್ರ ಜೊತೆಗೆ ಏನ್ ಮಾಡ್ಬೇಕು? ಚೇಂಜ್ ಕೂಡ ಮಾಡ್ಕೊಳ್ಬೇಕಾಗ್ತದೆ. ಅದನ್ನು ಮಾಡ್ಕೊಳ್ಬೇಕು ಅಂತಂದ್ರೆ ದಿನದಿಂದ ದಿನಕ್ಕೆ ನಿಮ್ಮ ಜೀವನದಲ್ಲಿ ಪರಮಾತ್ಮ ಹೆಚ್ಚಿನ ಸಮಯದಲ್ಲಿ ಇರಬಾರದು. ಯಾವಾಗ ಪರಮಾತ್ಮ ಇರ್ತಾ ಹೋಗ್ತಾರೋ ಬೇರೆಯವ್ರ ಜೊತೆಗೆ ಮಾತಾಡ್ಬೇಕು ಅಂತ ಇಷ್ಟ ಆಗೋದಿಲ್ಲ, ಬೇರೆ ವಸ್ತುಗಳು ಬೇಕು ಅಂತ ಅನ್ಸೋದಿಲ್ಲ, ದೀಪಾವಳಿ ಹಬ್ಬ ಬಂತು ಶಾಪಿಂಗ್ ಹೋಗ್ಬೇಕು ಅಂತ ಅನ್ಸೋದಿಲ್ಲ, ಮದುವೆ ಮನೆಗೆ ಹೋದಾಗ ಬೇರೆಯವರ ಸೀರೆಯವರ ಬಾರ್ಡರ್ ಕಣ್ಣಿಗೆ ಬೀಳೋದಿಲ್ಲ, ಅವರೆಷ್ಟು ಬಂಗಾರ ಹಾಕೊಂಡಿದಾರಂತ ಅದ ಕಡೆ ಗಮನ ಬರಲ್ಲ. ಪಕ್ಕ ಚೆಕ್ ಮಾಡ್ಕೊಳ್ಳಿ ಅದನ್ನೆಲ್ಲ. ಓಕೆ, ಯಾಕಂದ್ರೆ ಈಶ್ವರಿಯ ಸುಖದಲ್ಲಿ, ಈಶ್ವರಿಯ ಆನಂದದಲ್ಲಿ ನಾವೇನಾಗ್ಬಿಡ್ತೀವಿ, ಮುಳುಗೋಗ್ಬಿಟ್ಟಿರ್ತೀವಿ ಆತ್ಮೀಯರೇ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ರಾಜಯೋಗವನ್ನ ಕರ್ಮಯೋಗ ಹೇಗೆ ತರ್ತಿದ್ರೆ ಕೆಲವೊಂದು ಸೀಕ್ರೆಟ್ ಏನು ಗೊತ್ತಿರ್ಲಿ ನಿಮ್ಗೆ. ನನ್ನ ಜೀವನದ ಅನುಭವ, ಅಮೃತ ವೇಳೆಗಂತ ಒಂದ್ ಕಡೆ ಕುತ್ಕೊಂಡಾಗ ನಿಮ್ಗೆ ಯೋಗ ಚೆನ್ನಾಗ್ ಆಗೋದಿಲ್ಲ. ಓಕೆ, ಕೆಲವೊಂದ್ಸಲ ಕರ್ಮಯೋಗ ಮಾಡಿದಾಗ ಮಸ್ತ್ ಇರ್ತದೆ ಸ್ಥಿತಿ. ಒಬ್ಬರೇ ವಾಕಿಂಗ್ ಹೋಗಿದ್ದೀರಿ, ಒಬ್ಬರೇ ಮನೇಲಿ ಹೊಲದಲ್ಲಿ ಹುಲ್ಲು ತೆಗಿತಾ ಇದ್ದೀರಾ, ಒಬ್ಬರೇ ಅಡಿಗೆ ಮಾಡ್ತೀರಿ, ಅವಾಗ ಶಾಂತವಾಗಿರ್ತದೆ. ಯಾಕೆ ಗೊತ್ತುಂಟು, ಅಮೃತ ವೇಳೆ ನಿದ್ರೆ ಎಳಿತಾ ಇರ್ತದೆ. ಅವಾಗ ಕರ್ಮ ಮಾಡ್ತಾ ಇರ್ಬೇಕಾದ್ರೆ ನಿದ್ರೆ ಬರೋದಿಲ್ಲ ತಾನೇ, ಶರೀರ ಬ್ಯುಸಿ ಆಗಿರ್ತದಲ್ವಾ. ಅವಾಗ ಬಾಬಾ ಜೊತೆಗಿದೆ ಸ್ಥಿತಿ ಶಾಂತ, ಮಾತೆ ಆಡೋದು ಬೇಡಪ್ಪ, ಬಾಬಾ ಜೊತೆಗೆ ಏನು ಹೇಳೋದೇ ಬೇಡಪ್ಪ ಅಂತ ಅನಿಸ್ತಾ ಇರ್ತದೆ. ಆವಾಗ ಇಲ್ಲಿಯ ಸ್ಥಿತಿಗಿಂತ ಅಲ್ಲಿಯ ಸ್ಥಿತಿ ಪವರ್ಫುಲ್ ಆಗ್ಬಿಡ್ತದೆ ನಿಮ್ಗೆ. ಅವಾಗ ಏನಾಗುತ್ತೆ, ಕರ್ಮದ ಸಮಯದಲ್ಲೂ ಕೂಡ ತಪಸ್ಸಿನ ರೂಪದಲ್ಲಿ ನಿಮ್ಮ ಸೇವೆ ನಡೀತಾ ಇರ್ತದೆ. ಹಾಗಂತ ಗಮನ ಇರ್ಲಿ, ಬಾಬಾ ಮೊದಲು ಕರ್ಮ, ಎರಡನೇದು ಯೋಗ ಅಂತಂದ್ರು. ಅಂದ್ರೆ ಆತ್ಮದ ಶಕ್ತಿ ಮೊದಲು ಗಮನ ಕರ್ಮದ ಕಡೆಗಿರ್ಲಿ, ಸೆಕೆಂಡ್ ಯೋಗದ ಕಡೆಗಿರ್ಲಿ. ಫಸ್ಟಿಗೆ ಯೋಗ ಕರ್ಮ ಅಂತ ಹೇಳಿಲ್ಲ ಬಾಬಾ, ಫಸ್ಟಿಗೆ ಏನ್ ಹೇಳಿದ್ರು, ಮೊದಲು ಕರ್ಮದ ಕಡೆ ಗಮನ ಇರ್ಲಿ, ಆಮೇಲೆ ಯೋಗದ ಕಡೆಗಿರ್ಲಿ. ಯಾಕಂದ್ರೆ ಭಗವಂತ ನಮ್ಗೆ ಕಲ್ಸ್ಕೊಡುದು ಕರ್ಮವನ್ನು ಹೇಗೆ ಮಾಡೋದು ಅಂತ. ಕರ್ಮದಿಂದ ಸನ್ಯಾಸ ಅಲ್ಲ, ಕರ್ಮದಿಂದನೇ ಅತೀತರಾಗೋದಲ್ಲ, ಕರ್ಮವನ್ನೇ ಬಿಟ್ಬಿಟ್ಟು ಓಡೋಗೋದಲ್ಲ.
ನಾನು ಸಂಸಾರ ಬಿಟ್ಟು ಹೋಗ್ಬಿಡ್ತೇನೆ, ಕಾಡಿಗೆ ಹೋಗ್ಬಿಡ್ತೇನೆ, ಸನ್ಯಾಸಿ ಆಗ್ಬಿಡ್ತೇನೆ, ಅಪ್ಪ ಅಮ್ಮನನ್ನ ಬಿಡ್ತೇನೆ, ಪತ್ನಿಗೆ ಡೈವರ್ಸ್ ಕೊಡ್ತೇನೆ, ಇದನ್ನ ಭಗವಂತ ನಮ್ಗೆ ಕಲ್ಸ್ಕೊಟ್ಟಿಲ್ಲ, ಕಲ್ಸ್ಕೊಡೋದಿಲ್ಲ. ಅದೇ ಪ್ರಪಂಚ, ಅದೇ ಗೃಹಸ್ಥಾಶ್ರಮ, ಅದೇ ಶರೀರ, ಅದೇ ಊರು, ಅದೇ ದೇಶ, ಅದೇ ಸ್ಥಳ. ಅದು ನನ್ನ ಜೀವನವನ್ನು ನಾನು ಪರಿವರ್ತನೆ ಮಾಡಬೇಕು. ನನ್ನಿಂದ ಏನು ವಿಕಾರ ಹೋಗ್ತಾ ಇದೆ, ದುಃಖ ಹೋಗ್ತಾ, ಅದನ್ನ ನಿಲ್ಲಿಸ್ಬೇಕು. ನಾನು ಶಾಂತಿಯನ್ನ ಕೊಡಬೇಕು. ನನ್ನ ವ್ಯವಹಾರವನ್ನ ಸರಿ ಮಾಡಬೇಕು. ಗೃಹಸ್ಥ ವ್ಯವಹಾರದಲ್ಲಿ ನನ್ನಿಂದ ಏನು ತಪ್ಪಾಗ್ಬಿಟ್ಟು ನನಗೆ ದುಃಖ ಬರ್ತಾ ಇದೆ, ಅದನ್ನು ನಾನು ಪರಿವರ್ತನೆ ಮಾಡ್ಕೊಳ್ಬೇಕು ಆತ್ಮೀಯರೇ. ಅದನ್ನ ಬಿಟ್ಬಿಟ್ಟು ನಾನೇನು ಸಾಧನೆ ಮಾಡ್ತೇನೆ ಅಲ್ಲ. ಗೃಹಸ್ಥಾಶ್ರಮದಲ್ಲಿ ಸಂಸಾರದಲ್ಲಿ ಕುಟುಂಬದವರಿರ್ತ ಎಲ್ಲರನ್ನ ಜೊತೆಯಲ್ಲಿ ಇರ್ತಾನೆ ನಾನು ಸಾಧನೆಯನ್ನ ಮಾಡಿ, ನಾನು ಸೆಂಟರ್ ಅನ್ನ ಓಪನ್ ಮಾಡೋದಲ್ಲ. ಏನ್ ಮಾಡ್ಬೇಕು? ನಾನು ಪರಿವರ್ತನೆ ಆಗ್ಬೇಕು. ನನ್ನ ಮನೆಯನ್ನೇ ಸೆಂಟರ್ ಮಾಡಬೇಕು. ನನ್ನ ಮನವನ್ನೇ ಸೆಂಟರ್ ಮಾಡ್ಬೇಕು. ನಾನೇನೋ ಬೇರೆ ಸೆಂಟರ್ ಓಪನ್ ಮಾಡ್ತೇನೆ, ಹೊಸ ಜಾಗ ತಗೊಂಡ್ಬಿಡ್ತೇನೆ, ನನ್ನ ಜಾಗ ಕೊಟ್ಬಿಡ್ತೇನೆ, ನಾನು ಬಿಲ್ಡಿಂಗ್ ಕಟ್ಬಿಡ್ತೇನೆ ಅಲ್ಲ. ಇರುವಂತ ಮನೆಯನ್ನೇ ಸೆಂಟರ್ ಮಾಡೋದು ಗ್ರೇಟ್. ಹೊಸದಾಗಿ ನಾನು ಪ್ರಪಂಚದಿಂದ ಸಮಾಜದಿಂದ ಬೇರೆ ಆಗ್ಬಿಟ್ಟು ಏನೋ ಸಾಧನೆ ಮಾಡ್ತೇನೆ, ಅದು ಸಹಜ ರಾಜಯೋಗ ಅಲ್ಲ. ಏನಿಯೋದಿಯೋ ಅದಲ್ಲೇ ಇದ್ದು ಬಿಟ್ಟು ನಾನೇನ್ ಮಾಡ್ಬೇಕು? ಆ ಕೊಳಕನಲ್ಲೇ ಇದ್ದು, ಆ ಕೇಸರನಲ್ಲೇ ಇದ್ದು, ಆ ಕೇಸರಿನಲ್ಲಿ ಪ್ರತಿದಿನ ಶುದ್ಧ ನೀರನ್ನು ಹಾಕಿ 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 ಇರುವಂತ ಸ್ಥಳವನ್ನು ನಾನು ಶುದ್ಧ ಮಾಡಬೇಕೇ ಹೊರತು ನಾನು ಕೇಸರಿಂದ ಹೊರಗಡೆ ಹೋಗ್ಬಿಟ್ಟು ಶುದ್ಧ ನೀರಿನಲ್ಲಿ ಹೋಗ್ತೇನೆ ಇಲ್ಲ, ಅದು ಆಗೋದಿಲ್ಲ, ಸಾಧ್ಯ ಇಲ್ಲ. ಅದು ಮಾಡುವಂಥದ್ದು ನಿಮ್ಮ ಕೆಲಸ ಅಲ್ಲ. ಗೃಹಸ್ಥ ಆಶ್ರಮದಲ್ಲಿ ಇದ್ದು ನಾನು ಸಾಧನೆಯನ್ನ ಮಾಡಿಬಿಡಬೇಕು. ಯಾವುದೇ ವ್ಯಕ್ತಿಯನ್ನ, ಯಾವುದೇ ಸಂಬಂಧವನ್ನ, ಯಾವುದೇ ವ್ಯವಹಾರವನ್ನ ಬಿಡೋದಲ್ಲ. ಓಕೆ, ನಾನ್ ವೆಜ್ ತಿಂತಾ ಇದ್ದೀರಿ, ಡ್ರಿಂಕ್ಸ್ ಮಾಡ್ತಿದ್ದೀರಿ, ಕೆಟ್ಟ ಹ್ಯಾಬಿಟ್ಸ್ಗಳಿದ್ದಾವೆ, ಅದನ್ನ ಬಿಡಿ. ಟಿವಿ ನೋಡ್ತಾ ಇದ್ದೀರಿ, ಅದನ್ನ ಬಿಡಿ. ಆದರೆ ಮನೆಯಲ್ಲಿ ಇರ್ತಾನೆ ನಾನು ಸಾಧನೆಯನ್ನ ಮಾಡಿ ತೋರಿಸ್ಬೇಕಾಗ್ತದೆ. ಆವಾಗ ನಾವು ಒಳ್ಳೆಯ ಮಕ್ಕಳಾಗ್ತೀವಿ ಆತ್ಮೀಯರೇ. ಅದನ್ನೆಲ್ಲ ಮಾಡಬೇಕು ಅಂತಂದ್ರೆ ಕರ್ಮಯೋಗ ಬೇಕೋ ಬೇಡವೋ? ಬೇಕೇ ಬೇಕು. ಬೇಕು. ಕರ್ಮಯೋಗ ಅಂತಂದ್ರೆ ಏನು? ಕರ್ಮ ಮಾಡುವಂತ ಸಮಯದಲ್ಲೂ ಕೂಡ ಭಗವಂತನೇನ್ ಮಾಡುವಂಥದ್ದು? ಜೊತೆಲಿ ಇಟ್ಕೊಡುವಂಥದ್ದು. ಜೊತೆಗೆ ಕರ್ಮದ ಮಧ್ಯದಲ್ಲೂ ಕೂಡ ಸಮಯವನ್ನ ತೆಗೆದು ಫುಲ್ ಬಾಬನ ಜೊತೆಗೆ ಮನಸ್ಸನ್ನ ಏನ್ ಮಾಡುವಂಥದ್ದು? ಜೋಡಣೆ ಮಾಡುವಂಥದ್ದು. ಮನೇಲಿ ಎಲ್ಲ ಕೆಲಸ ಮುಗೀತು, ಎಲ್ಲರೂ ಹೊರಗಡೆ ಹೋದ್ರು, ಒಂದು 5 ನಿಮಿಷ ಕೂತ್ಕೊಂಡು ಚೆನ್ನಾಗಿ ಯೋಗ ಮಾಡಿ, ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿ. ಹುಲ್ಲು ತೆಗಿತಾ ಇದ್ದಾರ, 5 ನಿಮಿಷ ಕೂತ್ಕೊಳ್ಳಿ, ಯೋಗ ಮಾಡಿ, ಮತ್ತೆ ಹುಲ್ಲು ತೆಗಿಲಿಕ್ಕೆ ಶುರು ಮಾಡಿ. ಏನೇ ಕೆಲಸವನ್ನು ಮಧ್ಯದಲ್ಲಿ ಏನ್ ಮಾಡಿ, ಗ್ಯಾಪ್ ಅನ್ನ ಕೊಡ್ತಾ ಮಾಡ್ಬಿಟ್ಟು ಹೋಗಿ ನೋಡಿ, ನಿಮ್ಗೆ ಹೇಗೆ ಶಕ್ತಿ ಸಿಗತ್ತೆ ಅಂತ. ಈ ರೀತಿ ನಿಮ್ಮ ಜೀವನದಲ್ಲಿ ಭಗವಂತನ ಇರುವಿಕೆ ಹೆಚ್ಚಿಗೆ ಆಗ್ಬೇಕಾಗ್ತದೆ. ನೀವು ನಿರ್ಣಯವನ್ನ ಮಾಡಿ, ಬಾಬನ ಜೊತೆಗೆ ಮಾತಾಡೋದು ಹೆಚ್ಚಿಗೆ ಇಷ್ಟವಾಗ್ತದೋ, ಬಾಬನ ಜೊತೆಲಿರೋದು ಇಷ್ಟವಾಗ್ತದೋ. ನೀವು ಮಾಡ್ತಾ ಹೋದಾಗ ಮುಂದಿನ ಹಂತವನ್ನ ಬಾಬಾ ಏನ್ ಮಾಡ್ತಾ ಹೋಗ್ತಾರೆ, ನಿಮ್ಗೆ ತಿಳಿಸ್ತಾ ಹೋಗ್ತಾರ. ಅದಕ್ಕಾಗಿ ಕರ್ಮ ಮಾಡುವಂತ ಸಮಯದಲ್ಲೂ ಕೂಡ ಭಗವಂತನನ್ನ ಜೊತೆಲಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಭಗವಂತ ಜೊತೆಲಿದ್ದಾರೆ ಅಂತ ಹೆಂಗ್ ಗೊತ್ತಾಗ್ತದೆ? ಹಗುರತೆ. ಹಗುರತೆ, ಕರ್ಮದ ಸಫಲತೆ ಅಲ್ವಾ? ಬಾಬಾ ಜೊತೆ ಇರ್ಬೇಕಂದ್ರೆ ಬಾಬಾ 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 ಅಂತ ಬಾಯಲ್ಲಿ ಹೇಳ್ತಾ ಆಗೋದಿಲ್ಲ, ಶಿವಬಾಬಾ ಅಂತ ಆಗೋದಿಲ್ಲ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ, ಬಾಬಾ ಜೊತೆ ಇರ್ಬೇಕು ಅಂತ ಹಾಡು ಹಾಕ್ಬಿಡೋದು. ಮನೆಯವರು ಇಲ್ಲ, ಅಯ್ಯೋ ಇವ್ರಿಗೆ ಏನಪ್ಪಾ ಇದು, ದಿನವಿಡೀ ಕ್ಲಾಸ್ ಹಾಕೊಂಡು ಕುಂತಿರ್ತಾರೆ, ಯಾವಾಗ್ಲೂ ಹಾಡು ಹಾಕೊಂಡು ಕುಂತಿರ್ತಾರೆ ಅಂತ ಬಿಡು ಬೈತಾ ಇರ್ತಾರೆ. ನೀವು ಗೃಹಸ್ಥಾಶ್ರಮದಲ್ಲಿ ಸಾಧನೆ ಮಾಡಬೇಕೇ ಹೊರತು ನಿಮ್ಮ ಕರ್ಮದಿಂದ ಬೇರೆಯವರಿಗೆ ತೊಂದರೆ ಆಗಬಾರದು ಹೇಳುವುದ ಕಡೆ ಗಮನ ಇರಲಿ. ಪರಿವಾರದವರೆಲ್ಲ ಈಶ್ವರಿ ಜ್ಞಾನಕ್ಕೆ ಬರ್ಲಿ ಅಂತ ಶುಭ ಸಂಕಲ್ಪ ಇರ್ಲಿ, ಆಗ್ಲೇಬೇಕು ಅಂತ ಬಿಟ್ಟು ಜಿದ್ದು ಮಾಡಬಾರದು. ಶುಭ ಸಂಕಲ್ಪ ಇರ್ಲಿ, ಅಂತಿಮ ಸಮಯದವರೆಗೂ ಪ್ರಯತ್ನವನ್ನ ಮಾಡ್ತಾ ಇರಿ. ಅದು ಆಗ್ಲೇಬೇಕು, ನಾನು ಹೇಳ್ದಂಗೆ ಕೇಳಬೇಕು, ನೀವು ದೃಷ್ಟಿ ತಗೊಳ್ಬೇಕು, ಯೋಗ ಅದಲ್ಲ. ಅವ್ರ ಮೇಲೆ ಯಾವುದೇ ಕಂಡೀಷನ್ ಅನ್ನ, ಭಾರವನ್ನ ಹಾಕಬಾರದು. ಪ್ರೀತಿಯಿಂದ, ಸ್ನೇಹದಿಂದ, ಸಹನೆಯಿಂದ ನಾವು ಅವ್ರ ಜೊತೆಗೆ ವ್ಯವಹಾರವನ್ನ ಮಾಡಬೇಕು. ಸಂಬಂಧದಲ್ಲಿ ಸುಧಾರಣೆ ಆಗ್ಬೇಕು. ನಮ್ಮ ಕರ್ಮದಿಂದ, ವೈಬ್ರೇಷನ್ ಇಂದ ಅವರಿಗೆ ಸಂದೇಶವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಬೇಕಾಗ್ತದೆ ಆತ್ಮೀಯರೇ. ಆವಾಗ ನೋಡಿ ನಿಮ್ಮ ಮನೇನೇನಾಗ್ತದೆ? ಗೋಕುಲವಾಗ್ತದೆ, ಮಂದಿರವಾಗ್ತದೆ ಅಲ್ವಾ? ಅದಕ್ಕೆ ಯಾರು ಕಾರಣೀಕರ್ತರು? ನಾವೇ. ಅದಕ್ಕೆ ಹೇಳ್ತಾರೆ ಗೃಹಿಣಿ ಗ್ರಹ ಮುಚ್ಚತೆ ಅಂತ. ಯಾಕೆ? ಮನೇಲಿ ಕಸ ಗುಡ್ಸೋರು ಯಾರು? ಗೃಹಿಣಿ. ಪಾತ್ರೆ ತೊಳೆಯೋರು ಯಾರು? ಅಡಿಗೆ ಮಾಡೋರು ಯಾರು? ಮನೇಲಿ ಜಾಸ್ತಿ ಇರೋರು ಯಾರು? ಅಂದಮೇಲೆ ಗೃಹಿಣಿ ಗ್ರಹಂ ಉಚ್ಚತೆ. ಅದೇ ಗೃಹಿಣಿ ಕಾಳಿ ಆಗ್ಬಿಟ್ರೆ ಆ ಗ್ರಹ ಏನಾಗ್ಬಿಡ್ತದೆ?
ಮುಳುಗೋಗು. ಸರ್ವ ಪತನವಾಗ್ತದೆ. ಈಗ ನೀವೇನಾಗ್ತೀರಿ ಅಂತ ನೀವು ನಿರ್ಣಯ ಮಾಡಿ. ಯಾಕಂದ್ರೆ ಕಾಳಿನೂ ತೋರಿಸಿದ್ದಾರೆ, ಸರಸ್ವತಿನೂ ಕೂಡ ತೋರಿಸಿದ್ದಾರೆ, ಲಕ್ಷ್ಮಿನೂ ಕೂಡ ತೋರಿಸಿದ್ದಾರೆ. ಹಾಗಿದ್ರೆ ಪ್ರಪಂಚಕ್ಕೆ ನಾವು ಯಾವ್ದನ್ನ ಕೊಡ್ಬೇಕು ಆತ್ಮೀಯರೇ? ಸ್ಥೂಲವಾದ ಸಂಪಾದನೆ ಮಾಡ್ಕೊಂಡು ಬಂದ್ಬಿಟ್ಟು ಮನೆಗೆ ಕೊಡಬೇಕು, ಪಾರಮಾರ್ಥಿಕ ಸಂಪಾದನೆ ಮಾಡ್ಬಿಟ್ಟು ಮನೆಗೆ ಕೊಡಬೇಕು. ಇವತ್ತು ನಿಮ್ಮ ಮನೆಗೆ ಯಾವುದರ ಅವಶ್ಯಕತೆ ಇದೆ? ಪಾರಮಾರ್ಥಿಕ ಪಾರಮಾರ್ಥಿಕ ಸಂಪಾದನೆ. ನಾವ್ಯಾವ್ದು ಕಡೆ ಗಮನ ಕೊಡ್ತೀವಿ? ಸ್ಥೂಲ. ಅಣ್ಣವರೇ, ನಮ್ದು ಬಾಡಿಗೆ ಮನೆ ಇದೆ, ಸ್ವಂತ ಮನೆ ಬೇಕು. ಪಕ್ಕದ ಮನೆಯವರು ಕಾರಲ್ಲಿ ಓಡಾಡ್ತಾ ಇದ್ದಾರೆ, ನಾವು ಸಾಲ ಮಾಡಿ ಅದು ಕಾರ್ ತಗೊಳ್ಬೇಕು. ಇದು ನಮ್ಮ ಮನೋಸ್ಥಿತಿ. ಅದನ್ನು ಪರಿವರ್ತನೆ ಮಾಡ್ಕೊಳ್ಳಿ. ಓಕೆ, ನಿಜವಾಗಿ ನೀವು ಶಕ್ತಿಯನ್ನು ಕೊಡೋದಾಗಿದ್ದರೆ ಕಾರುಗಳು ತನ್ನಿಂತಾನೆ ಬರ್ತವೆ ಆತ್ಮೇಲೆ, ಸಾಧನಗಳು ತನ್ನಿಂತಾನೆ ಬರ್ತವೆ. ಆ ಸಾಧನಗಳಿದ್ರೂ ಕೂಡ ಅದನ್ನು ಅನುಭವಿಸಬೇಕು ಮನಸ್ಸು ನಿಮಗೆ ಬರೋದಿಲ್ಲ. ಅದಕ್ಕಾಗಿ ಸತ್ಯ ಸುಖವನ್ನ ಅನುಭವಿಸಿ, ಸತ್ಯವಾದ ಸುಖದ ಆಹಾರವನ್ನ ಮಾಡಿಬಿಟ್ಟು ಮನೆಯವರಿಗೆಲ್ಲ ಊಟವನ್ನ ಕೊಡಿ. ಅದೆಲ್ಲ ಸಾಧ್ಯವಾಗಬೇಕು ಅಂತಂದ್ರೆ ಬರೀ ನಾನು ಜ್ಞಾನ ಹೇಳ್ತೇನೆ, ಹಾಡಾಗ್ತೇನೆ, ಕಾಮೆಂಟ್ ಹೇಳ್ತೇನೆ ಅಂತಂದ್ರೆ ಆಗೋದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಭಗವಂತ ಕುತ್ಕೊಂಡ್ಬಿಟ್ಟು ನಿಮ್ಮ ಮೂಲಕ ಭಗವಂತನ ಶಕ್ತಿ ಪ್ರವಾಹ ಆಗಿರುವಂತ ಅನುಭವ ನಿಮ್ಗಾಗ್ಬೇಕು. ಮೊದಲನೇದಾಗಿ ಮನಬುದ್ಧಿಯಲ್ಲಿ ಕರ್ಮದ ಫಲದ ಅನುಭವ ಆಗ್ಬೇಕು, ಶರೀರದ ಮೇಲೆ ಪ್ರಭಾವ ಬೀಳ್ಬೇಕು. ನಿಧಾನಕ್ಕೆ ಆ ವೈಬ್ರೇಷನ್ ಬರ್ತಾ ಬರ್ತಾ ಹೋದಾಗ ನಿಮ್ಮ ಜೊತೆಲಿರುವಂತ ಆತ್ಮಗಳ ಮೇಲೂ ಅದು ಪ್ರಭಾವ ಬೀಳುತ್ತೆ. ಅದೆಲ್ಲ ಆಗ್ಬೇಕು ಅಂತಂದ್ರೆ ನಿರಂತರವಾಗಿ ನಿಮ್ಮ ಮನೆಯಲ್ಲಿ ಕರ್ಮಯೋಗ ನಡಿಬೇಕು. ನಿಮ್ಮ ಮನೇಲಿ ಒಂದು ಇಲಿ ಸತ್ತು ಬಿದ್ದಿದೆ, ಎಲ್ಲಿ ಸತ್ತು ಬಿದ್ದಿದೆ ಗೊತ್ತಾಗ್ತಾ ಇಲ್ಲ, ಏನ್ ಮಾಡ್ಬೇಕು? ನೋಡ್ಬೇಕು. ನೋಡುದು ಸಿಗ್ತಾ ಇಲ್ಲ, ಮುಂದೆ ಏನ್ ಮಾಡ್ಬೋದು? ಕ್ಲೀನ್ ಮಾಡ್ಬೇಕು. ಏನು ಕ್ಲೀನ್ ಮಾಡುದು? ಇಲಿ ಸಿಗ್ತಾ ಇಲ್ಲ, ಆ ದುರ್ವಾಸನೆಯಲ್ಲಿ ಇರ್ತೀರಾ? ಇರಲ್ಲ, ಮತ್ತೇನ್ ಮಾಡ್ಬೇಕು? ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡ್ತೀರಾ, ಇಲಿ ಸಿಗದೆ ತೆಗೆದು ಬಿಸಾಕ್ಬೋದು. ಇಲಿ ಸಿಗ್ತಾ ಇಲ್ಲ, ಏನ್ ಮಾಡೋದು ಇವಾಗ? ಪ್ರಯತ್ನ ಮಾಡ್ತಾನೆ ಪ್ರಯತ್ನ ಮಾಡ್ತಾನೆ. ಏನ್ ತಗೊಂಡ್ಬರ್ಬೇಕು ಅರ್ಚನಕ್ಕ? ಬೆಕ್ಕು ಓ, ಬೆಕ್ಕು ಸತ್ತೋಗಿರೋದು ಇಲ್ಲಿ ಹುಡ್ಕಲ್ಲ ಅದು, ಸರಿನಾ? ನೀನು ಬೆಕ್ಕು ತಂದು ಅದು ನಿಮ್ಮನೆಗೆ ತಂದು ಇಲಿ ತಂದು ಮಾಡೋದು ಯಾವಾಗ? ಇದು ಸಿಂಪಲ್ ಕ್ವಶನ್ ಅಪ್ಪ. ನಾಯಿನ್ ಬಿಡ್ಬೇಕು. ಬಾಯಿನ ನಾಯಿನ ಬಿಡ್ಬೇಕು. ನಾಯಿ ಮನೆ ಒಳಗಡೆ ಬರ್ತದ? ಓ, ಮನೆ ಬರೋ ನಾಯಿ ನೀವ್ ಹೇಳ್ತಾ ಇರೋದು. ಓಕೆ, ಬಾಬಾ ಹೇಳ್ತಾರೆ ಅಗರಬತ್ತಿ ಹಚ್ಚಬೇಕು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಗೊತ್ತಾಗದ ಅಗರಬತ್ತಿ ಹಚ್ಚಿದಾಗ ಏನಾಗ್ತದೆ? ಆ ದುರ್ವಾಸನೆ ಹೋಗ್ತದೆ ತಾನೆ. ಅಗರಬತ್ತಿ ನೆಂದೋದಾಗ ಮತ್ತೆ ಆ ಸ್ಮೆಲ್ ಬರ್ತಾ ಇದೆ. ಆವಾಗ ವಾಸನೆ ಬರಬಾರ್ದು, ಏನ್ ಮಾಡ್ಬೇಕು? ಅಗರಬತ್ತಿ ಹಚ್ತಾ ಇರ್ಬೇಕು. ಹಾಗೇನೆ ನಿಮ್ಮ ಮನೆಯಲ್ಲಿ ನೀವು ಮತ್ತು ನಿಮ್ಮವರಿಂದ 2500 ವರ್ಷದಿಂದ ಕೊಳ್ತಾ ಹೋಗಿರುವಂತದ್ದು ಇಲಿ ಸ್ಮೆಲ್ ಬರ್ತಾ ಇರ್ತದೆ. ಅದರಲ್ಲಿ ಜೀವನ ಮಾಡ್ತಿರೋ ಅಥವಾ ಅಗರಬತ್ತಿ ಹಚ್ಚಿಬಿಟ್ಟು ಸುವಾಸನೆಯಲ್ಲಿ ಬೇರೆಯವರಿಗೂ ಸುವಾಸನೆ ಕೊಟ್ಬಿಟ್ಟು ಜೀವನವನ್ನ ಮಾಡ್ತಿರೋ? ನೀವು ನಿರ್ಣಯವನ್ನ ಮಾಡಿ. ಅಗರಬತ್ತಿ ಯಾವಾಗಲೂ ಕೂಡ ಏನಾಗಿರ್ಬೇಕು? ಉರಿತಾನೇ ಇರ್ಬೇಕು. ಅದು ಅವಾಗಲೇ ಸುವಾಸನೆ ಬರ್ತಾ ಇರ್ತಾರೆ, ನಿಮ್ಗೂ ಸಿಗ್ತಾ ಇರ್ತಾರೆ, ಬೇರೆಯವ್ರಿಗೂ ಕೂಡ ಸಿಗ್ತಾ ಇರ್ತಾರೆ. ಇದಕ್ಕೇನ್ ಹೇಳ್ತಾರೆ? ಕರ್ಮ ಯೋಗ. ಹೀಗೆ ಆ ಅಗರಬತ್ತಿನ ಹೊಗೆ ಹೋಗ್ತಾ ಇರ್ತದೋ, ಸುವಾಸನೆ ಹೋಗ್ತಾ ಇರ್ತದೋ, ಹಾಗೆ ನಿಮ್ಮ ಮೂಲಕನೂ ಕೂಡ ಏನು ಹೋಗ್ತಾ ಇರಬೇಕು? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಹೋಗ್ತಾ ಇರ್ಬೇಕಾಗ್ತದೆ. ಸರಿನಾ? ಅದಾಗ್ತಾ ಇದೆ ಅಂತಂದ್ರೆ ಕರ್ಮಯೋಗ. ನಿಧಾನಕ್ಕೆ ಚೆಕ್ ಮಾಡ್ಕೊಳ್ಳಿ. ಕರ್ಮ ಮಾಡ್ತಾ ಇದ್ರು ಕೂಡ ಈ ಪರ್ಸೆಂಟೇಜ್ ಏನಾಗ್ತಾ ಹೋಗ್ತದೆ? ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಹೆಚ್ಚಿಗೆ ನೀವು ಚಿಂತೆ ಮಾಡ್ಬೇಕಾಗಿದ್ದಿಲ್ಲ, ಹೆಚ್ಚಿಗೆ ಯೋಚನೆ ಮಾಡ್ಬೇಕಾಗಿದ್ದಿಲ್ಲ. ಎಲ್ಲ ಬಾಬಾ ಏನ್ ಮಾಡಿರ್ತಾರೆ? ಕೆಲಸವನ್ನ ಮಾಡಿಕೊಟ್ಬಿಟ್ಟಿರ್ತಾರೆ. ನಿಮ್ಗೆ ಸಹಜವಾಗತ್ತೆ. ಅವಾಗ ಸಾಧನೆ ಮಾಡ್ಲಿಕ್ಕೆ ನಿಮ್ಗೆ ತುಂಬಾ ಸಮಯ ಸಿಗತ್ತೆ. ಓಕೆ, ಅಚ್ಚಾ, ಓಂ ಶಾಂತಿ.